ಪರಿಚಯದಲ್ಲಿ ಬಂದವರು. ಇನ್ನೂ ಹೇಳೋದಾದರೆ KL ನಂಜುಂಡ ಶೆಟ್ಟಿ ನೋಡಿದಿರಲ್ವ, ನೀವು ಕೇಳಿದಿರಲ್ವ, ಅವರ ಗರಡಿಯಲ್ಲಿ ಬೆಳೆದಂಥವ್ರು. ಆದ್ದರಿಂದ ಆ ದೃಷ್ಟಿಯಲ್ಲಿ ಹೆಚ್ಚು ನಮ್ಮ ಇತಿಹಾಸ ಪ್ರಚಾರಕ್ಕೆ ತೊಡಗಿಸ್ಕೊಂಡಿದ್ದಾರೆ. ಅವರನ್ನು ಇದು ಯಾವಾಗಲೂ ಇದೇ ನಿರಂತರವಾಗಿ ನಿರ್ವಿಘ್ನವಾಗಿ ನಡೀಲಿ ಅಂತ ಆಶಿಸ್ತಾ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಜೀವನ್ಮುಕ್ತ ಮಹಾಶ್ರೇಯರಿಗೆ ವಂದಿಸುತ್ತಾ, ಆತ್ಮೀಯ ಸೋದರರೇ ಹಾಗೂ ಸೋದರಿಯರೇ, ಇದುವರೆಗೂ ಕೂಡ ಬೆಳಗಿನಿಂದ ನಡೆದಂತಹ ಉಪನ್ಯಾಸಗಳು ಮಾರ್ಗಜ್ಯೋತಿಯ ಬಹುಮುಖ್ಯವಾದಂತಹ ನಮ್ಮೆಲ್ಲರ ಹಂತದಲ್ಲೂ ಕೂಡ ಯಾವ ಹಂತದಲ್ಲಿ ನಮ್ಮ ಬೆಳವಣಿಗೆಯಾಗಬೇಕೋ ಆ ಪ್ರಜ್ಞೆಯ ಒಂದು ವಿಕಾಸಕ್ಕೆ ಬೇಕಾದಂಥ ಪೂರಕವಾದಂತಹ ಮೌಲ್ಯಗಳು. ಹೌದು ತಾನೆ? ನಾವು ನಿಜವಾಗ್ಲೂ ಕೂಡ ಆ ಪರಬ್ರಹ್ಮ ಚೈತನ್ಯದ ಕಿಡಿಗಳು ಅಂತ ಹೇಳಿ ನಾವು ತುಟಿ ಮಟ್ಟದಿಂದ ಒಪ್ಕೊಂಡ್ರೆ ಸಾಲದು. ಆ ಪರಬ್ರಹ್ಮ ಚೈತನ್ಯದ ಕಿಡಿಗಳು ನಾವೆಲ್ಲರೂ ಕೂಡ ಆ ಚೈತನ್ಯ ಭಾವದಿಂದ ಬಂದಿರುವಂಥ ಮಕ್ಕಳು ಅನ್ನುವಂಥ ಏಕೀಭಾವವನ್ನು ಹೊಂದಬೇಕು ಅಂತ ಹೇಳಿದ್ರೆ, ಎಲ್ಲಿಂದ ನಾವು ಕೆಳಗಡೆ ಅವರೋಹಣದಲ್ಲಿ ಬಂದಿದ್ದೀವೋ ಅವರೋಹಣದ ಮುಖಾಂತರ ಆರೋಹಣ ಸ್ಥಿತಿಗೆ ನಮ್ಮ ಪ್ರಯಾಣ ಸಾಗಬೇಕು. ಆ ಪ್ರಯಾಣದಲ್ಲಿ ಜನ್ಮಕ್ಕೂ ಕೂಡ ನಮ್ಮ ಹಿರಿಯ ಎಲ್ಲ ಉಪನ್ಯಾಸಕರು ಕೂಡ ಅನುಭವವನ್ನು ಹೊಂದಿರುವಂಥ ಆಳವಾದ ಅನುಭವವನ್ನು ಹೊಂದಿರುವಂಥ ಅನುಭಾವಿಗಳು ಎಷ್ಟು ಸಹಜವಾಗಿ ನಮಗೆ ಆ 7 ಸೂತ್ರಗಳನ್ನು 8 ಸೂತ್ರಗಳ ಹಂತಕ್ಕೆ ನಮ್ಮನ್ನು ತೆಗೆದುಕೊಂಡು ಬಂದು ಇಟ್ಟರು. ಹೇಗೆ ನಾವು ನಿಜವಾದಂತಹ ರೀತಿಯ ಈ ದೇಹಾತ್ಮ ಸ್ವಭಾವ ಯಾವ ಗುಣವನ್ನು ನಮಗೆ ಕೊಡುತ್ತದೆ, ಆ ದೇಹಾತ್ಮ ಸ್ವಭಾವ ಸ್ವಾರ್ಥಯುತವಾದ ಪರಿಧಿಯನ್ನು ಹೊಂದಿರುತ್ತೆ. ಪ್ರತ್ಯೇಕಯುತವಾದಂತಹ ಸ್ವಾರ್ಥಯುತವಾದ ಲೇಪನವನ್ನು ಹೊಂದಿರುತ್ತೆ. ಹೀಗಾಗಿ ಅದರ ಆಚೆ ಇರುವಂತಹದನ್ನು ನೀನು ಇಲ್ಲಿಂದನೇ ಬಯಸಬೇಕು. ಅದರ ಆಚೆ ಅಂತ ಹೇಳಿದ್ರೆ ದೇಹಾತ್ಮದಿಂದ ಜೀವಾತ್ಮನ ಹಂತಕ್ಕೆ ಏರುವಂತಹ ಈ ಗರಡಿಯಲ್ಲಿ, ಈ ದಿನನಿತ್ಯದ ಗರಡಿಯಲ್ಲಿ ನಾವು ಏನೆಲ್ಲ ರೀತಿಯ ನಮ್ಮ ಆಶೆಗಳನ್ನು ಹೊಂದಬೇಕು. ಆ ಆಶೆಗಳು ಅಂತ ಹೇಳಿದ್ರೆ ಮಹತ್ವಾಕಾಂಕ್ಷೆದು. ನಮ್ಮವೆಲ್ಲ ಒಂದು ಕಡೆ ಹೇಳಿದಂತೆ ಸಾಧನ ಚತುಷ್ಟಯದಲ್ಲಿ ಚಿಲ್ಲರೆ ಆಶೆಗಳು ಅಂತ ಹೇಳಿದ್ರೆ ದಿನನಿತ್ಯದ ಸ್ವಾರ್ಥವಾದ ಪರಿಧಿಯಲ್ಲಿ ತೆಗೆದುಕೊಂಡು ತೃಪ್ತಿಯನ್ನು ಕೊಡುವಂತಹವು ನಮ್ಮ ಆಶೆಗಳು. ಅಷ್ಟಕ್ಕೆ ನೀನು ತೃಪ್ತನಾಗ್ಬಿಟ್ರೆ ನಿನ್ನ ಸಹೋದರರು ನಿನ್ನ ಜೊತೆ ಬಂದಿದ್ದಾರೆ. ಆ ಕಿಡಿಗಳನ್ನು ಹಚ್ಕೊಂಡು ನೀನು ಜೀವಿಸ್ತಾ ಇದೀಯ. ಆ ಜೀವದ ಒಂದು ಐಕ್ಯತೆಯನ್ನು ಗುರುತಿಸ್ಬೇಕು ಅಂತ ಹೇಳಿದ್ರೆ ನಿನ್ನ ಪಯಣ ಅಂತರ್ಮುಖವಾಗಬೇಕು. ಆ ಅಂತರ್ಮುಖ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಕ್ಕೋಸ್ಕರನೇ ಈ ಮಾರ್ಗಜ್ಯೋತಿ ಆಳವಾದಂಥ ಸೂತ್ರಗಳನ್ನು ಬಿಗಿದು ಇಟ್ಟಿರೋದು. ಈ ನೋಡಿ, ಎಲ್ಲ ಕೂಡ ಈ ಮಾರ್ಗಜ್ಯೋತಿಯಲ್ಲಿ ಬರುವಂಥ ಎಲ್ಲ ಸೂಕ್ತಿಗಳು ಕೂಡ ಉಪನಿಷತ್ತಿನ ಕಾಲದ್ದಾಗಿರೋದು. ಬಹಳ ಪ್ರಾಚೀನವಾದಂತಹ ರೀತಿಯ ಒಂದು ಅವಧಿ ಅದು. ಇದು ಇವುಗಳ ಅಧ್ಯಯನ ನಮಗೆಲ್ಲ ಇಂಟ್ರೊಡಕ್ಷನಲ್ಲಿ ಕೊಟ್ಟಿದ್ದಾರೆ. ಸುಮಾರು ಸಾಧಕನನ್ನು 7ನೇ ದೀಕ್ಷೆಯವರೆಗೂ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳಿ. ಹಾಗಾದರೆ ನಮ್ಮ ಸಾಮಾನ್ಯರ ಗತಿ ಏನು? ನಮಗೆ ದೀಕ್ಷೆಗಳು ಗೊತ್ತಿಲ್ಲ, ಜನ್ಮ ಒಂದೇ ಗೊತ್ತಿರೋದು, ಮರಣ ಒಂದು ಗೊತ್ತಿದೆ. ಈ ಮಧ್ಯದಲ್ಲೇ ನಾವು ಈ ಜನ್ಮ ಮತ್ತು ಮರಣದ ಮಧ್ಯದಲ್ಲೇ ಸಾಧನೆ ಮಾಡೋದು ಇರೋದೀಗ. ಈ ಜನನ ಮರಣದ ಮಧ್ಯದಲ್ಲಿ ಸಾಧನೆ ಮಾಡಿ ನಿಜವಾದಂಥ ಅತ್ಯುನ್ನತವಾದಂಥ ಸ್ಥಿತಿಗೆ ಹೋಗಿರುವಂಥವರು ಮಹಾತ್ಮರುಗಳು. ಆ ಮಹಾತ್ಮರ ಬಗ್ಗೆ ಪೂರ್ಣವಾದಂಥ ನಂಬಿಕೆಯನ್ನು ಇಡಲಿಕ್ಕೆ ಆಧಾರಭೂತವಾಗಿರುವುದೇ ಜ್ಯೋತಿಯಂತಹ ಈ ವ್ಯಾಖ್ಯಾನಗಳು ಅಂಥೇಳಿ. ಸುಮಾರು ಈ ಎಲ್ಲ ಆ ವ್ಯಾಖ್ಯಾನಗಳನ್ನು ನಮ್ಮ ವೆನಿಷಿಯನ್ ಮಹಾತ್ಮರು ಕೊಟ್ಟಿದ್ದಾರೆ. ಆ ವೆನಿಷಿಯನ್ ಮಹಾತ್ಮರು 6ನೇ ದೀಕ್ಷೆಯಲ್ಲಿ ಇದ್ದಾರೆ ಈಗ. ಅವರ ನಂತರದಲ್ಲಿ ನಮ್ಮ ಗುರುಗಳಾದಂತಹ ಬೆಸೆಂಟ್ರು ಮತ್ತು ಲೆಡ್ಬಿಟ್ರವರು ಇದಕ್ಕೆ ಪೂರ್ಣವಾದ ಟಿಪ್ಪಣಿಗಳನ್ನು ಕೊಟ್ಟು
ನಮಗೆ ಸುಲಭವಾದಂಥ ರೀತಿಯಲ್ಲಿ ನಮ್ಮ ವೈಯಕ್ತಿಕ ಜೀವಿತ ವಿಕಸಿತವಾಗುವನ್ನೋದಕ್ಕೆ ಪೂರಕವಾದಂತಹ ರೀತಿಯ ಗುಣಗಳನ್ನು ನಮಗೆ ಪ್ರತಿಪಾದಿಸಿದ್ದಾರೆ. ಇದುವರೆಗೂ ಕೂಡ 1 ರಿಂದ 8 ನಿಯಮಗಳವರೆಗೂ ಕೂಡ ನಮ್ಮ ನಿರ್ದೇಶಕರು ಮೇಡಮ್ ಜಿ ಹೇಳಿದಂತೆ ಋಣಾತ್ಮಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಋಣಾತ್ಮಕ ಅಂದರೆ ನಕಾರಾತ್ಮಕ, ಕೊಲ್ಲು ಕೊಲ್ಲು ಕೊಲ್ಲು. ಈ ಹಿನ್ನೆಲೆಯಲ್ಲಿ ನಮ್ಮ ನಿಯಮಗಳು ಕಟ್ಟು ಬಿತ್ತು. ನಮಗೆ ಈ ಕೊಂದುಬಿಟ್ರೆ ನನ್ನ ಕತೆ ಏನಪ್ಪ, ನಿಜವಾದ ಆಶೆಗಳಿಲ್ಲದೆ ನಾನು ಹೇಗಪ್ಪ ಏಣಿಯನ್ನು ಹತ್ತೋದು? ಇವತ್ತು ಮಕ್ಕಳಿಗೆ ನೋಡು, ನೀನು ರ್ಯಾಂಕ್ ಬಂದರೆ ಮಾತ್ರ ನೀನು ಇಂಜಿನಿಯರೋ ಡಾಕ್ಟ್ರೋ ಆಗೋದು ಅನ್ನುವಂಥ ಒಂದು ಸಣ್ಣ ಆಶೆಯನ್ನು ಇಡ್ತೀವಿ ನಾವು. ಆಶೆಯನ್ನು ಇಟ್ಟು ಅದನ್ನೇ ಗುರಿ ಅಂತ ಹೇಳಿ ಪ್ರತಿಪಾದಿಸ್ತಾ ಇದ್ದೀವಿ. ಆ ಒಂದು ಆಶೆ ಇದು ನಿಜವಾದ ಆಶೆ ಇಲ್ಲ. ಇದು ಕೇವಲ ನಮ್ಮ ವೈಯಕ್ತಿಕವಾದಂಥ ದೇಹಾತ್ಮ ಸ್ವಭಾವದ ಆಸೆ. ಆ ಆಶೆಗಳನ್ನು ಮೀರಿ ಇರುವಂತಹದೇ ಮಹತ್ವಾಕಾಂಕ್ಷೆ. ಆ ಮಹತ್ವಾಕಾಂಕ್ಷೆಗಳು ಹೇಗೆ ಜೀವಿಸ್ತಾರೋ ಅದರಂತೆ ನೀನು ಆಶೆಗಳನ್ನು ಹೊಂದು. ಮಹತ್ವಾಕಾಂಕ್ಷೆಗಳು ಹೇಗೆ ಜೀವಿಸ್ತಾರೆ? ಎಲ್ಲರಿಗೋಸ್ಕರ ಜೀವಿತವನ್ನು ಮಾಡ್ತಾರೆ. ಆದರೆ ನಾವು ಒಂದೊಂದು ಹಂತದಲ್ಲಿ ಇರುವಂಥದ್ದು. ಈ ಮಾರ್ಗಜ್ಯೋತಿ ನಮ್ಮ ವಸ್ತ್ರದ್ ಸಾರ್ ಹೇಳ್ದಂಗೆ ಯಾರ್ಯಾರು ಎಷ್ಟೆಷ್ಟು ನೀವು ಪಾತ್ರಗಳನ್ನು ತಂದಿರ್ತೀರೋ ಅಷ್ಟಷ್ಟು ಜ್ಞಾನವನ್ನು ನಿಮ್ಮದನ್ನು ಹಾಕ್ಸ್ಕೊಳ್ಬೋದು. ಎಷ್ಟೆಷ್ಟು ನಿಮ್ಮ ಅಂತರ್ಮುಖ ಪ್ರಯಾಣ ಹೆಚ್ಚಾಗುತ್ತೋ ಆ ಪ್ರಜ್ಞೆಯ ಹಂತದಲ್ಲಿ ಸಾಕಷ್ಟು ಕೂಡ ನಿಮ್ಮ ವಿಕಾಸ ನಡೆಯುತ್ತೆ ಅಂತೇಳಿ ಅದಕ್ಕೆ ಮೂಲಭೂತವಾಗಿ ಕೊಟ್ಟಂಥ 3 ಅಂಶಗಳು ಸಾರು. ನಮ್ಮಲ್ಲಿ ಒಂದು ಪೂರ್ಣವಾದಂಥ ಸ್ವಜ್ಞಾನ, ಆ ಸ್ವಯಂ ಅರಿವು, ಹಾಗೆ ಆತ್ಮವಿಶ್ವಾಸ, ಹಾಗೆ ಒಂದು ಪೂರ್ಣವಾದ ಅಚಲ ನಂಬಿಕೆ. ಇಷ್ಟು ಪೂರ್ಣವಾಗಿದ್ದಾಗ ಮಾತ್ರ ನಮ್ಮ ಅಂತರ್ಮುಖವಾದ ಪ್ರಯಾಣ ಆರೋಹಣದ ಸ್ಥಿತಿಯ ಕಡೆಗೆ ಸಾಗುತ್ತೆ. ನಾವೆಲ್ಲರೂ ಕೂಡ ನೋಡಿ, ಬಹುತೇಕ ಮುಖ ಮಾಡೋದೆಲ್ಲ ಕೂಡ ಕ್ಷಣಿಕವಾದಂಥ ಈ ಭೌತಿಕ ಜಗತ್ತಿನ ಕಡೆಗೆ ನಾವು ಸದಾ ಆಸೆಗಳನ್ನು ಹೊಂದಿರೋದು. ಸದಾ ನಾವು ಚಿಂತನೆಯನ್ನು ಮಾಡ್ತಾ ಇರುವಂತಹದ್ದೇ ನನ್ನ ಸೀಮಿತವಾದ ಕುಟುಂಬ, ನಮ್ಮ ಪರಿಧಿಯನ್ನು ಇಟ್ಕೊಂಡು ಇರೋದು. ಆದರೆ ಇಲ್ಲಿ ನಮಗೆ ಕೊಡ್ತಾ ಇರುವಂತಹ ಒಂದು ಮುಖ್ಯವಾದಂತಹ ಆಶೆಗಳನ್ನು ಏನು ಬಿಡಬೇಕು ಅಂತ ಹೇಳಿದ್ರೆ, ಆಶೆಗಳ ವಿಷಯದಲ್ಲಿ ಸಾಕಷ್ಟು ಧರ್ಮಗಳು ಕೂಡ ಒಂದು ಭಿನ್ನಾಭಿಪ್ರಾಯವನ್ನು ಹೊಂದಿದೆ. ಆಶೆಗಳನ್ನು ಹೊಂದಬೇಕು, ಆಶೆಗಳನ್ನು ತ್ಯಜಿಸಬೇಕು, ಒಂದಕ್ಕಿಂತ ಮತ್ತೊಂದು ಹೆಚ್ಚು ಆಶೆಗಳನ್ನು ಹೊಂದಬಾರ್ದು. ಈ ಎಲ್ಲವನ್ನು ಕೂಡ ಎಲ್ಲ ಉಪನಿಷತ್ತುಗಳು ಧರ್ಮಗಳು ಕೊಡ್ತಾರೆ. ಆದರೆ ನಾವು ನಿಜವಾದಂಥ ರೀತಿಯಲ್ಲಿ ಅದೇ ಹಿನ್ನೆಲೆಯಲ್ಲಿ ಮತ್ತೊಂದು ಉಪನಿಷತ್ತು ಹೇಳುತ್ತೆ, ಆ ಒಂದು ಆಶೆಯನ್ನು ಹೊಂದುವ ಅಂದರೆ ನಿನ್ನ ಪ್ರಗತಿಗಾಗಿ ಆಶಿಸಬೇಕು ಅನ್ನುವಂತ ಹೇಳಿ ಮತ್ತೊಂದು ಸಮಾನಾಂತರವಾಗಿ ಮತ್ತೊಂದು ಉಪನಿಷತ್ತು ನಿರ್ದೇಶನ ಮಾಡುತ್ತೆ. ಅಂದರೆ ಬೆಳವಣಿಗೆ ಹೊಂದಬೇಕೆಂಬನ್ನುವಂಥ ಆಶೆಯೊಂದನ್ನು ಬಿಟ್ಟು ಉಳಿದ ಆಶೆಗಳನ್ನು ನಾವು ಗೆದ್ದ ನಂತರ ನಮಗೆ ದುಃಖ ಸಾಧ್ಯತೆ ಇಲ್ಲ. ದುಃಖ ಆ ನೆರಳು ಆ ಛಾಯೆ ಬೀಳೋದಿಲ್ಲ ಎಂತೂ ಕೂಡ ಹೇಳುತ್ತೆ. ಅಂದರೆ ನಾವು ನಿಜವಾದ ಬೆಳವಣಿಗೆನ ವೈಯಕ್ತಿಕವಾಗಿ ವಿಕಾಸವನ್ನು ಹೊಂದಬೇಕು ಅನ್ನುವಂಥ ಆಶೆಯನ್ನು ಹೊಂದರೂ ಕೂಡ ನಿಮಗೆ ಒಂದು ದುಃಖದ ಛಾಯೆ ಬೀಳೋದಿಲ್ಲ ಅಂತೇಳಿ ಒಂದು ಉಪನಿಷತ್ತು ಕೊಡ್ತದೆ. ಆದರೆ ಇಲ್ಲಿ 2 ಉಪನಿಷತ್ತುಗಳನ್ನ ನಾವು ಸಮನ್ವಯ ಮಾಡೋಣ. ಯಾವ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಉನ್ನತ ಮಟ್ಟದ ಕೆಲಸದಲ್ಲಿ ನಾವು ಒಂದು ಪ್ರತ್ಯೇಕ ವ್ಯಕ್ತಿಯಾಗಿ ಆಶೆಗಳನ್ನು ಹೊಂದಬಾರ್ದು. ಸಮನ್ವಯ ಮಾಡ್ತಾ ಹೋಗೋಣ. ನೀನು ಇಲ್ಲಿ ದೇಹಾತ್ಮದ ಸ್ವಭಾವದಿಂದಲೇ ಎಲ್ಲವನ್ನೂ ಸಂಪಾದನೆ ಮಾಡಬೇಕು. ಈ ಒಂದು ಜನ್ಮಗಳ ಚಕ್ರದ ಒಂದರ ಮಧ್ಯಭಾಗದಲ್ಲಿ ನೀನು ಎಲ್ಲವನ್ನೂ ಸಂಪಾದನೆ ಮಾಡಬೇಕು. ಹಾಗಾಗಿ ನೀನು ಆ ಮಧ್ಯದಲ್ಲಿ ನೀವು ಏನನ್ನ ಮಾಡಬೇಕು ನೀನು ಅಂತ ಹೇಳಿದ್ರೆ, ಪ್ರತ್ಯೇಕತೆಯನ್ನು ಗುರುತಿಸ್ಕೊಂಡು ಆಶೆಗಳನ್ನು ಹೊಂದೋದಕ್ಕೆ ಪ್ರಯತ್ನ ಪಡಬೇಡ. ಮಹತ್ ಕಾರ್ಯಗಳ ಬಗ್ಗೆ ಚಿಂತಿಸ್ತಾ ಇರಬೇಕು. ನಿಸ್ವಾರ್ಥಯುತವಾದಂತಹ ರೀತಿಯ ಗುರುಗಳು ಏನು ಮಾಡ್ತಾರೆ, ಎಲ್ಲರ ಹಿತದೃಷ್ಟಿಯನ್ನು ನೋಡ್ತಾರೆ. ಮಾನವ ಕೋಟಿಯ ಹಿತದೃಷ್ಟಿಗಾಗಿ ಅವರು ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ ನಮಗೋಸ್ಕರ. ಅವರ ದೃಷ್ಟಿಕೋನ ನೋಡಿ, ಅದು ನಿಜವಾದಂಥ ಉನ್ನತ ಆಕಾಂಕ್ಷೆ.
ಆ ರೀತಿಯ ಎಲ್ಲರಿಗೋಸ್ಕರ ನೀನು ಆಶೆಯನ್ನು ಇಟ್ಕೊಂಡು ನಿನ್ನ ವಿಕಸನವನ್ನು ಮಾಡು ಅನ್ನೋದು ಇದು ಮುಖ್ಯವಾದಂಥ ಆಶೆಯನ್ನು ಹೊಂದು ಅಂತ ಹೇಳಿ ಒಂದು ಭಾಗವಾಗಿ ನಾವು ತಿಳ್ಕೊಳ್ಬೋದು. ಅಂದರೆ ನಮ್ಮ ಸ್ವಂತ ವ್ಯಕ್ತಿತ್ವದ ಒಂದು ವಿಕಾಸದ ಜೊತೆಯಲ್ಲೇ ಇಡೀ ಮಾನವ ಕೋಟಿಯೂ ಕೂಡ ನನಗೆ ಒಂದು ಭಾಗವಾಗಿ ನನ್ನ ಜೊತೆಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದೆ, ನನ್ನ ಬೆಳೆಸ್ತಾ ಇದೆ. ಅವರೆಲ್ಲರಿಗೂ ಕೂಡ ನಾನು ನಿಜವಾದಂತಹ ರೀತಿಯಲ್ಲಿ ಆ ಒಂದು ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಉತ್ಕಾಂಕ್ಷೆಯನ್ನು ಹೊಂದಬೇಕು. ಈ ಉತ್ಕಾಂಕ್ಷೆ ಎಲ್ಲಿದ್ದು? ನಿಜವಾದಂತಹ ಆ ಜೀವಾತ್ಮನ ಅರೂಪ ದೇಹದ ಉನ್ನತ ಮಟ್ಟದ ಒಂದು ನಿಸ್ವಾರ್ಥಯುತವಾದ ಸ್ವಭಾವ. ಆದರೆ ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದೆಲ್ಲಿ? ಕೆಳಗಿನ ಮನೋಲೋಕದಲ್ಲಿ ಸದಾ ನಮ್ಮ ವಿಚಾರ ಶಕ್ತಿಗಳು ನಡೀತಾ ಇರ್ತವೆ. ಸದಾ ನೋಡಿ, ನಮ್ಮ ಇಂದ್ರಿಯಗಳಾಗಲಿ ನಮ್ಮ ವಿಚಾರಗಳಾಗಲಿ ಏನಾದರೂ ಆಸೆಪಟ್ಟು ಹೋಗಬೇಕು, ಹೊಂದಬೇಕು, ಈ ಎಲ್ಲವೂ ಕೂಡ ಸದಾ ಕಾದಾಟ ಹೋರಾಟಗಳನ್ನು ಮಾಡ್ತಾ ಇರೋದು ಯಾವುದು? ಈ ದೇಹಾತ್ಮ ಸ್ವಭಾವದಲ್ಲಿ. ಹೀಗಾಗಿ ಇಲ್ಲಿಂದ ನಿನ್ನ ಪರಿಧಿಯನ್ನು ವಿಸ್ತರಿಸಬೇಕು. ಈ ಒಂದು ದೇಹಾತ್ಮದಲ್ಲೇ ಮುಖಾಂತರನೇ ನಿನ್ನ ಜೀವಾತ್ಮನ ಒಂದು ಓಗೊಡುವಿಕೆಯನ್ನು, ಜೀವಾತ್ಮ ಇಲ್ಲಿ ಏನಾಗಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಆತ ಯಜಮಾನನಾಗಬೇಕು, ನಿಸ್ವಾರ್ಥಯುತವಾದಂಥದ್ದು, ಆ ಉನ್ನತ ಮಟ್ಟದ ಲೋಕಗಳ ವಿಕಸನಕ್ಕೆ ಸಹಾಯ ಮಾಡುವಂಥ ಇಚ್ಛೆ ಆಗಬೇಕು ನಮ್ಮದು. ನಮ್ಮ ಆಶೆಗಳೆಲ್ಲ ಯಾವ ರೀತಿ ಪರಿವರ್ತನೆ ಆಗಬೇಕು? ಸದಾಶೆಗಳಾಗಿ ಪರಿವರ್ತನೆಯನ್ನು ಹೊಂದಬೇಕು. ಆ ಹಿನ್ನೆಲೆಯಲ್ಲಿ ವೆನಿಷಿಯನ್ ಮಹಾತ್ಮರವರು 3:12 ಒಂದು 9ರಿಂದ 12ರವರೆಗೆ ನಿಯಮಗಳನ್ನು ನಮಗೆ ಕೊಟ್ಟಿರೋದು, ಹೇಗೆ ನಮ್ಮ ವಿಕಾಸನ ಪ್ರಾರಂಭ ಆಗಬೇಕು ಅಂತ ಹೇಳಿರಂತೂ ಇದುವರೆಗೂ ಕೂಡ ನೀನು ಅದನ್ನು ಕೊಂದು ಹಾಕ್ಬಿಡು, ಇಲ್ಲದಂತೆ ಮಾಡ್ಕೊ ಅಂತ ಹೇಳುವುದು. ಆದರೆ ಇಲ್ಲಿ ಮೊದಲನೇದಾಗಿ ಕೊಡ್ತಾ ಇರೋದು 9ನೇದು, ನಿನ್ನ ಒಳಗೆ ಇರುವುದನ್ನು ಮಾತ್ರ ಅಪೇಕ್ಷಿಸು. ನಿನ್ನ ಒಳಗೆ ಇರುವುದು ಏನು? ನಿಜವಾದಂಥ ಆ ಆತ್ಮಶಕ್ತಿ ಯಾರ್ದು? ಈಶ್ವರನ ಚೈತನ್ಯದಿಂದ ನಮಗೆ ದಯಪಾಲಿಸಿರೋದು. ಹಾಗಾಗಿ ಆ ಜಗಜ್ಯೋತಿ, ಇಡೀ ವಿಶ್ವವನ್ನು ಬೆಳಗುವಂಥ ಜ್ಯೋತಿ ನಿನ್ನಲ್ಲಿ ಇದೆ. ಆ ಜ್ಯೋತಿಯನ್ನು ನೀನು ಹೊರಗಡೆ ವ್ಯಕ್ತ ಮಾಡಬೇಕು ಅಂತ ಹೇಳಿದ್ರೆ ಆಗ ನಾನು ಆಧ್ಯಾತ್ಮವಾದಂಥ ಸಂಪರ್ಕಕ್ಕೆ ಬರ್ತೀನಿ. ಯೋಗ ಮಾರ್ಗದ ಕಡೆಗೆ ಮುಖವನ್ನು ನಾವು ಮಾಡ್ತೀವಿ. ಅಂದರೆ ಸ್ವಾರ್ಥ ಪರಿಧಿಯಿಂದ ನಿಸ್ವಾರ್ಥದ ಕಡೆಗೆ ನಾವು ಪ್ರಯಾಣವನ್ನು ಸಾಗಿಸ್ತೀವಿ. ನಿನ್ನೊಳಗೆ ಅದನ್ನು ನೋಡಲಿಕ್ಕೆ ನೀನು ಅಸಮರ್ಥನಾದರೆ, ಅಂದರೆ ನಿನ್ನೊಳಗೆ ಎಲ್ಲ ದೈವದ ಶಕ್ತಿಗಳು ಕೂಡ ಅಡಗಿದೆ ಎನ್ನುವುದನ್ನು ನೋಡಲಿಕ್ಕೆ ನೀನು ಅಸಮರ್ಥನಾದರೆ, ಅದನ್ನು ಹೊರಗಡೆ ಎಲ್ಲೋ ಹುಡುಕೋದನ್ನು ನೀನು ಕಲಿತ್ರೆ ಖಂಡಿತ ಪ್ರಯೋಜನವಿಲ್ಲ. ಹೌದು ತಾನೇ? ಅದಕ್ಕೆ ಬಹಳ ಸಾಮಾನ್ಯವಾದಂಥ ಒಂದು ಕುವೆಂಪು ಅವರು ಕೊಡ್ತಾರೆ ನೋಡಿ, ಎಲ್ಲೋ ಹುಡುಕುದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಗುರುತಿಸದಾದವು ನಮ್ಮ ಒಳಗೆ ಅಂತ ಹೇಳಿ ಎಷ್ಟು ಭಾವಗೀತಾತ್ಮಕವಾಗಿ ಅವರು ಹೇಳ್ತಾರೆ ನೋಡಿ. ಆ ಚೈತನ್ಯ ನಮ್ಮಲ್ಲಿ ಇದೆ. ಎಲ್ಲೋ ನೀನು ಯಾಕಪ್ಪ ಅಷ್ಟೊಂದು ಯಾತ್ರೆಗಳನ್ನು ನೀನು ಮಾಡ್ತೀಯಾ, ಎಷ್ಟೆಲ್ಲ ಧರ್ಮದ ಒಂದು ಗ್ರಂಥಗಳನ್ನು ಪಠಣ ಮಾಡ್ತೀಯಾ, ಅದರ ಬೆಳಕು ನಿನ್ನೊಳಗೆ ಇದೆ. ಅದನ್ನೇ ನಮ್ಮ ಜೆ.ಕೆ.ಅವರಾಗಲಿ ರಮಣ ಮಹರ್ಷಿಗಳು ನಿನ್ನ ಸ್ವಯಂ ಜ್ಞಾನ, ಸ್ವಜ್ಞಾನದ ಬೆಳಕು ನಿನ್ನೊಳಗೆ ಇದೆ, ಇದು ಅತೀತವಾಗಿದೆ. ಆ ಜ್ಯೋತಿಯನ್ನು ನೀನು ಬೇರೆಲ್ಲೋ ಹೊರಮುಖವಾಗಿ ಹುಡ್ಕೋದ್ರಿಂದ ಖಂಡಿತ ನಿನ್ನ ಬೆಳವಣಿಗೆ ಆಗುತ್ತೆ, ಇಲ್ಲ ಅಂತಲ್ಲ. ನಿಜವಾದಂಥ ಪ್ರಯಾಣಕ್ಕೆ ಆಮೆಯ ನಡಿಗೆಯಲ್ಲಿ ಹೋಗ್ತೀವಿ ನಾವು. ನಿಜವಾದಂಥ ನಮ್ಮ ವಿಕಾಸವನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸೋದನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿ ಈ ಸೂಕ್ತಿಯ ಅರ್ಥವನ್ನು ನಮಗೆ ಕೊಡ್ತಿರೋದು. ಅಂದರೆ ನಿಜವಾಗ್ಲೂ ಕೂಡ ನಮ್ಮಲ್ಲಿರುವುದನ್ನು ಅಪೇಕ್ಷೆ ಮಾಡೋದು ಅಂತ ಹೇಳಿದ್ರೆ ಒಂದು ರೀತಿಲಿ ನಮ್ಮಲ್ಲಿರುವುದನ್ನು ನಮಗೋಸ್ಕರನೇ ಅಪೇಕ್ಷೆ ಪಡಬೇಕಾ? ಹೌದು, ಜ್ಯೋತಿ ಬೆಳಗಲಿ ಅಥವಾ ಸತ್ಯಕ್ಕಾಗಿ ನಾನು ಹೋರಾಡ್ತೀನಿ, ಇದೆಲ್ಲವೂ ಕೂಡ ಏನೋ ಅರ್ಥಹೀನ ಅಲ್ವಾ? ಇದು ನನಗೋಸ್ಕರ ನಾನು ಅಪೇಕ್ಷೆ ಮಾಡಬೇಕಾ? ಇದು ಒಂದು ರೀತಿಯಲ್ಲಿ ಮಾನಸಿಕ ಮಟ್ಟಕ್ಕೆ ದುರಾಸೆ ಅಲ್ವಾ? ಇದು ಮಾನಸಿಕ ಉತ್ಕಾಂಕ್ಷೆ ಅಲ್ವಾ ಅಂತ ಹೇಳಿ ಅನಿಸುತ್ತೆ. ಆದರೆ ನಿಜವಾದಂತಹ ರೀತಿ ಈ ಮಾನಸಿಕ ದುರಾಸೆ ಒಂದು ರೀತಿಯ ಸಂಗ್ರಹಣೆ ಮಾಡುತ್ತೆ ನಮ್ಮನ್ನು. ಅಂದರೆ ಕೂಡಿಟ್ಟು ಸಂರಕ್ಷಣೆ ಸಂಗ್ರಹಣೆ ಮಾಡುವಂತಹದ್ರಲ್ಲಿ ಈ ಮಾನಸಿಕವಾದಂತಹದ್ದು
ನಿನ್ನಲ್ಲಿರುವಂತಹ ಜ್ಯೋತಿಯನ್ನು ನೀನು ಗುರುತಿಸೋಕ್ಕೆ ಹೊರಟ್ರೆ ಸೀಮಿತವಾದಂತಹ ರೀತಿಯಲ್ಲಿ ನಿನ್ನ ವೈಯಕ್ತಿಕ ಪರಿಧಿಯಲ್ಲಿ ನೀ ಜ್ಯೋತಿಯನ್ನು ಹುಡುಕ್ತೀಯ. ಆ ಜ್ಯೋತಿಯಲ್ಲಿ ನಿನಗೆ ಸಂರಕ್ಷಣೆಯನ್ನು ಕೇಳ್ತೀಯ, ನೀನು ಸುರಕ್ಷತೆಯನ್ನು ಕೇಳ್ತೀಯ ನೀನು. ಆಗ ಅದು ಯಾವ ಆಶೆ ಆಗುತ್ತೆ? ಪ್ರತ್ಯೇಕತೆಯ ಭಾವವನ್ನು ಗುರುತಿಸುವಂಥ ಸ್ವಾರ್ಥಯುತವಾದಂತಹ ಪರಿಧಿಗೆ ಸೇರಿಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರೋದು, ಯೋಗ ಮಾರ್ಗದಲ್ಲಿ ಹೆಜ್ಜೆ ಇಟ್ಟಿರುವಂಥ ಸಾಧಕ ಆತನಿಗೆ ತನ್ನಲ್ಲಿ ಅಂತರ್ಗತವಾಗಿರುವಂಥ ಆಳವಾದ ಜ್ಯೋತಿಯ ಬಗ್ಗೆ ನಂಬಿಕೆ ಪೂರ್ಣವಾಗಿ ಇರಬೇಕು. ಆ ದೈವಿಕ ಅಂಶದಲ್ಲಿ ಪೂರ್ಣವಾಗಿ ನಿನಗೆ ನಂಬಿಕೆ ಇದ್ದಾಗ ಆ ನಿಸ್ವಾರ್ಥಯುತವಾದಂಥ ಇಚ್ಛೆಯ ಕಡೆಗೆ ನೀನು ಗಮನವನ್ನು ಹರಿಸ್ತೀಯ. ಅಂದರೆ ತನ್ನನ್ನು ಈ ಕೆಳಗಿನ ಮಟ್ಟದಿಂದ ದೇಹಾತ್ಮ ಸ್ವಭಾವದಿಂದ ನಿನ್ನ ಈ ಒಂದು ಆಸೆಗಳನ್ನು, ಇಂದ್ರಿಯಗಳನ್ನು, ಆಲೋಚನೆಗಳನ್ನು, ಭಾವನೆಗಳನ್ನು ನಿಸ್ವಾರ್ಥಯುತವಾದಂತಹ ಆ ಗುಣಗಳನ್ನಾಗಿ ಪರಿವರ್ತನೆ ಮಾಡಿದಾಗ ದೈವಿಕ ಶಕ್ತಿಯ ಆ ಒಂದು ಪರಿಚಯ ಆಗುತ್ತೆ. ಹೌದು, ಎಲ್ಲರ ಒಳಿತಿಗಾಗಿ ನನ್ನ ಈ ಪ್ರೇಮವನ್ನು ಹರಿಸೋಣ. ನಾವೆಲ್ಲ ಕೂಡ ಮಾಡೋದು ನೋಡಿ, ನನ್ನ ಗಂಡ ಹೆಂಡತಿ ಮಕ್ಕಳು ಅನ್ನುವಂಥ ಪ್ರೀತಿ, ಈ ಒಂದು ಸುರಕ್ಷತೆ ನಮ್ಮನ್ನು ಏನು ಮಾಡುತ್ತೆ? ಪ್ರತ್ಯೇಕತೆಯ ಮುಖಾಂತರ ನೋವು, ಹತಾಶೆ, ಈ ಗುಣವನ್ನು ನಮಗೆ ಕೊಡುತ್ತೆ ಪುನಃ ನಮಗೆ. ಹೌದು ತಾನೇ? ಒಂದು ಹಂತದವರೆಗೆ ಬೇಕು, ಯಾಕೆಂದರೆ ನಾನು ನನ್ನ ಹೆಂಡತಿ ನಮ್ಮ ಮಕ್ಕಳಿಗೂ ಏನು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅಂತ ಹೇಳಿ. ಆದರೆ ಇಲ್ಲಿ ಕೊಟ್ಟರು ಬೆಳಗ್ಗೆ ತನಕನೂ ಕೂಡ ಕೊಟ್ಟಂತಹದ್ದು, ನಿನ್ನ ಧರ್ಮವನ್ನು ಸ್ವಧರ್ಮವನ್ನು ಪಾಲಿಸು, ಆದರೆ ಫಲಾಪೇಕ್ಷರಹಿತನಾಗಿ ನೀನು ಜೀವಿತವನ್ನು ಮಾಡಲಿಕ್ಕೆ ಹೋದಾಗ ನಿನಗೆ ಮೋಹದ ಲೇಪನ ಹಚ್ಕೊಳ್ಳಲ್ಲ, ಅಲ್ಲಿ ದುಃಖದ ಛಾಯೆ ಇರೋದಿಲ್ಲ. ಆ ಒಂದು ಗುಣವನ್ನು ನಾವು ಉನ್ನತ ಮಟ್ಟದ ಸ್ವಭಾವವಾಗಿ ನಾವು ಪ್ರೇಮವನ್ನು, ಇದು ಹೃದಯದ ಒಂದು ಕಿರಣ ಅಂತ ಹೇಳಿ ಕರಿತೀವಿ. ಆ ಪ್ರೇಮ ಜ್ಯೋತಿ ಎಲ್ಲರಲ್ಲೂ ಕೂಡ ಇದೆ ಅಂತ ಹೇಳ್ತಾ ಇರೋದು. ಆ ಎಲ್ಲರ ಜೊತೆ ಎಲ್ಲ ಫಸ್ಟು ನನ್ನಲ್ಲೇ ನಾನು ಇರೋದನ್ನು ನಾವು ನಂಬಿಕೆ ಇಟ್ಕೊಂಡು ಗುರುತಿಸ್ಕೊಳ್ಬೇಕು. ಧ್ಯಾನದ ಮುಖಾಂತರ, ಸ್ವಯಂ ವೀಕ್ಷಣೆಯ ಮುಖಾಂತರ ನಮಗೆ ನಿಜವಾದಂಥ ದಾರಿದೀಪಗಳಾಗಬೇಕು. ನಾವು ಕಷ್ಟ ಬರುತ್ತೆ, ಬಹಳ ದಾರುಣವಾದ ಸ್ಥಿತಿಗಳು ಬರುತ್ತೆ. ಬೆಳಗಿನ ಹೇಳಿದ್ರು, ಯಾವ ಮಹಾತ್ಮರು ಕೂಡ ತಮ್ಮ ದುಃಖಗಳ ಇಲ್ಲದೆ, ಯಾವ ನಿಜವಾದ ಚಾಲೆಂಜಸ್ ಇಲ್ಲದೆ ಮುಂದೆ ಬಂದಿಲ್ಲ ಅಂತ ಹೇಳಿ. ಎಲ್ಲರೂ ಕೂಡ ಅನುಭವದ ಪಾಠವನ್ನು ಕಲಿತುಕೊಂಡು ಪಕ್ವವಾಗಿ ಮುಂದೆ ಹೆಜ್ಜೆಯನ್ನು ಇಟ್ಟಿರೋದು ಅಂತ ಹೇಳಿ. ಹಾಗಾಗಿ ನಾವು ಕೂಡ ಏನು ಮಾಡಬೇಕು? ಈ ಒಂದು ವೈಯಕ್ತಿಕವಾದ ಪರಿಧಿಯಿಂದ ಹೃದಯ ಸಿದ್ಧಾಂತದ ಕಡೆಗೆ ಹೋಗಬೇಕು. ನಾವು ಹೇಗೆ ಓಡಬೇಕು ಅಂದರೆ, ಫ್ರಮ್ ಸರ್ಕಂಫರೆನ್ಸ್ ಟು ಸೆಂಟರ್ ಪರಿಧಿಯಿಂದ ಕೇಂದ್ರದ ಕಡೆಗೆ ನಾವು ನಮ್ಮ ಜ್ಯೋತಿಯನ್ನು ವರ್ಗಾವಣೆ ಮಾಡಬೇಕು. ಅಂದರೆ ವೈವಿಧ್ಯತೆಯಿಂದ ಏಕತೆಯ ಕಡೆಗೆ, ಪ್ರತ್ಯೇಕತೆಯಿಂದ ಏಕತೆಯ ಕಡೆಗೆ ನಮ್ಮ ಪ್ರಯಾಣ ಆಗಬೇಕು. ನಿನಗೋಸ್ಕರ ಅಲ್ಲ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರಲ್ಲೂ ಕೂಡ ನೀನು ಆತ ಅಜ್ಞಾನಿ, ಆತ ದಡ್ಡ, ಆತ ಶ್ರೀಮಂತ, ಈ ಯಾವ ಒಂದು ನಿಜವಾದಂಥ ವೈವಿಧ್ಯತೆಯ ಬೈಫರ್ಕೇಷನ್ಸ್ ಇಲ್ಲದೆ ನೀನು ಆತನಲ್ಲಿರುವಂತಹ ಜ್ಯೋತಿಯನ್ನು, ಈಶ್ವರ ಶಕ್ತಿಯನ್ನು ನೋಡಲಿಕ್ಕೆ ಪ್ರಾರಂಭ ಮಾಡು. ಆಗ ನೀನು ಅವನ ಸಹಾಯಕ್ಕೆ ನಿಂತ್ಕೊಳ್ತೀಯ. ಆ ಸಹಾಯವನ್ನೇ ಇಲ್ಲಿ ಹೇಳ್ತಿರೋದು. ನಿನ್ನ ಪರಿಧಿಯಿಂದ ಹೃದಯದ ಭಾವನೆಯನ್ನು ಬೆಳೆಸ್ಕೊಡೋದು ಯಾವುದು ಅಂತ ಹೇಳಿದ್ರೆ, ಆ ಉನ್ನತಾತ್ಮನ ಒಂದು ಸ್ವಭಾವ, ಆ ಜೀವಾತ್ಮನ ಒಂದು ಸ್ವಭಾವ. ಯಾವಾಗ ನಿನ್ನ ಪರಿಧಿಯನ್ನು ಎಲ್ಲರಿಗೋಸ್ಕರ ಅಂತ ನೀನು ಸಿದ್ಧವಾಗ್ತೀಯೋ, ಆಗ ನಿನ್ನ ಪ್ರಯಾಣ ನಿಜವಾದ ಯೋಗ ಮಾರ್ಗದ ಪ್ರಯಾಣ ಪ್ರಾರಂಭ ಆಗ್ತದೆ. ಹೀಗಾಗಿ ನಾವು ಏನು ಮಾಡಬೇಕು? ಹಾಗಾಗಿ ಈ ಒಂದು ನಿಜವಾದ ಏಕತೆಯ ಕಡೆಗೆ ಸಾಗಬೇಕು ಅಂದರೆ ನಾವು ಏನು ಮಾಡಬೇಕು? ಹಾಕಿದ್ದೀವಿ, ಸಾಕಷ್ಟು ಹೊದಿಕೆಗಳನ್ನು ಹಾಕ್ಬಿಟ್ಟಿದ್ದೀವಿ. ಯಾವ್ಯಾವ ಹೊದಿಕೆಗಳನ್ನು ಬೇಕೋ ಎಲ್ಲ ರೀತಿಯ ಹೊದಿಕೆಗಳನ್ನು ಹಾಕಿದ್ವಿ. ಇಂದ್ರಿಯಗಳ ಒಂದು ಭಾವನೆಗಳನ್ನು, ಯೋಚನೆಗಳ ಪರಿಧಿಯನ್ನು, ಈ ಎಲ್ಲದರ ಗಟ್ಟಿ ಪರದೆಗಳನ್ನು ಹಾಕಿ ಮುಚ್ಚಿಟ್ಬಿಟ್ಟಿದ್ವಿ. ಅದು ನಮಗೆ ಒಳಗಡೆ ಇರುವಂಥ ಐಶೀಶ್ವರ ಚೈತನ್ಯವನ್ನು ನಿಜವಾದಂಥ ರೀತಿಯಲ್ಲಿ ಬೆಳಕು ಬಾರದಂತೆ ಮಾಡ್ಕೊಂಡಿದ್ವಿ. ಆದರೆ ಆ ಜೀವಾತ್ಮನಿಗೆ ಅಡಿಯಾಳಾಗಬೇಕು ದೇಹಾತ್ಮ. ಆ ದೇಹಾತ್ಮ ಸರೆಂಡರ್, ತ್ಯಾಗಕ್ಕೆ ಸಿದ್ಧವಾಗಬೇಕು, ಪರಿಶುದ್ಧ ಆತ್ಮಗಳಾಗಬೇಕು.
ನಿಜವಾದ ಆ ಜೀವಾತ್ಮ ಯಜಮಾನನಾದಾಗ ರಿಮೋಟ್ ಅದು ಇಚ್ಛೆ ಆಗಬೇಕು. ನಾವೆಲ್ಲರೂ ಕೂಡ ಏನಾಗಿದ್ದೀವಿ ರಿಮೋಟ್ಗಳಂದರೆ ನಮ್ಮ ಆಲೋಚನೆಗಳಿಗೆ ರಿಮೋಟ್, ನಮ್ಮ ಭಾವನೆಗಳಿಗೆ ನಾವು ಅದು ಏನು ಹೇಳುತ್ತೋ ಅದೇ ಸರಿ ಅಂತ ಹೇಳ್ತೀವಿ. ಮೊನ್ನೆ ಸುಮ್ಮನೆ ನಾನು ಒಂದು ಹತ್ತಿರಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಎಷ್ಟು ಎಮೋಷನಲ್ ಮೈಂಡ್ಸ್ ಅಂತ ಹೇಳಿದ್ರೆ, ಒಮ್ಮೆ ನಾವು ಯಾರಾದರೂ ಕಷ್ಟವನ್ನು ನೋಡಿದ್ರೆ ಕಣ್ಣೀರನ್ನು ಹಾಕ್ತೀವಿ. ಆ ಕಣ್ಣೀರಿನಲ್ಲಿ ಎಷ್ಟು ಪರ್ಸೆಂಟ್ ಭಾವನೆಗಳಿರುತ್ತೆ ಅಂದರೆ, 1% ಕಣ್ಣೀರಿದ್ದರೆ 9% ನಮ್ಮ ಭಾವನಾತ್ಮಕವಾದ ಎಮೋಷನ್ಸೇ ಇರುತ್ತದೆ. ಮೆಜಾರಿಟಿ ಭಾವನೆಗಳನ್ನು ತುಂಬಿಕೊಂಡೇ ಕಣ್ಣೀರನ್ನು ಹಾಕ್ತೀವಿ. ಲೆಕ್ಕ ಹಾಕ್ಕೊಳ್ಳಿ, ನಾವು ಯಾವ ಮಟ್ಟದಲ್ಲಿ ಸಿಗಹಾಕ್ಕೊಳ್ತಾ ಇದ್ದೀವಿ ಈ ಕಾಮದೇಹಕ್ಕೆ ಅಂತ ಹೇಳಿ. ಭಾವನಾತ್ಮಕ ದೇಹಕ್ಕೆ ನಾವು ಹೇಗೆ ನಾವು ಸಿಗಹಾಕ್ಕೊಂಡು ತೊಳ್ಳಾಟವನ್ನು ಮಾಡ್ತಾ ಇದ್ದೀವಿ. ಇದು ಅಲ್ಲ, ನಾವು ನಿಜವಾದಂತಹ ಆತ್ಮನ ಒಂದು ವಿಕಾಸವಾಗಬೇಕು ಅಂತ ಹೇಳಿದ್ರೆ ಆ ನಿಸ್ವಾರ್ಥಯುತವಾದ ಪ್ರೇಮ ಸಂಕಲ್ಪಗಳಿಗೆ ಶಕ್ತಿಯನ್ನು ಕೊಡಬೇಕು, ಸ್ಥೈರ್ಯವನ್ನು ತುಂಬಬೇಕು. ಅವರ ದುಃಖಗಳಿಗೆ ನಾವು ಸ್ಥೈರ್ಯವನ್ನು ತುಂಬಬೇಕು. ಆಗ ಮಾತ್ರ ಬೇರೆಯವರ ಕಣ್ಣೀರನ್ನು ಒರೆಸಲಿಕ್ಕೆ ನಾವು ಆಗಕ್ಕೆ ಸಾಧ್ಯ ಆಗುತ್ತೆ. ಇದನ್ನೆಲ್ಲ ಯಾರು ಮಾಡಲಿಕ್ಕೆ? ಅದನ್ನೇ ಸ್ವಶಕ್ತಿಯಿಂದ, ಸ್ವಪ್ರಯತ್ನದಿಂದ ಮಾತ್ರ, ಸ್ವಜ್ಞಾನದ ಅರಿವಿನ ಬೆಳಕಿನಲ್ಲಿ ನಿಜವಾದ ಮಾರ್ಗದರ್ಶನವನ್ನು ಕೊಡ್ತಾರೆ. ಯಾರೋ ಕೊಡ್ತಾರೆ ಮಹಾತ್ಮರು, ಅಲ್ಲೆಲ್ಲೋ ಇದಾರಂತೆ ಹಿಮಾಲಯ ಪರ್ವತದಲ್ಲಿ. ಅವರು ನಮಗೆ ಹೋದ ತಕ್ಷಣ ಒಂದು 4 ಸಲ ಮುಳುಗ್ಬಿಟ್ರೆ ನಿಜವಾದಂಥ ಏನೆಲ್ಲ ನಡೀತು ಹಿಂದೆ ಅದೆಲ್ಲ ಕುಂಭಮೇಳದಲ್ಲಿ ನಡೆದು ಸಾಕಷ್ಟು ಯೋಗಿಗಳೇ ಬಂದಿದ್ದು. ಅಷ್ಟು ಬೆಳೆದ ಜೀವಿಗಳು ನೋಡಿ ಅಷ್ಟು ಸ್ಪಂದಗಳನ್ನು ಈ ನಿಸ್ವಾರ್ಥಯುತವಾಗಿ ಸಲ್ಲಿಸ್ತಾ ಇದ್ರು. ಹಾಗಾಗಿ ಅವರ ಉಪದೇಶಗಳನ್ನು ಕೇಳಿದ ತಕ್ಷಣ ನಾವು ಪುನೀತರಾಗೋದಿಲ್ಲ. ಗಂಗಾ ಸ್ನಾನವನ್ನು ಈ ದೇಹಾತ್ಮಕ್ಕೆ ಮಾಡಿಸೋದ್ರಿಂದ ಪುನೀತರಾಗೋದಿಲ್ಲ. ನಮ್ಮ ನಿಜವಾದಂಥ ಆ ಇಚ್ಛೆಯ ಜೀವಾತ್ಮನ ಗುಣಗಳು ನಮ್ಮದಾಗಬೇಕು. ಈ ಒಂದು ಜೀವಾತ್ಮ ಶಕ್ತಿಯುತವಾಗಬೇಕು ಅಂದರೆ ನಾವೇ ಸಿದ್ಧವಾಗಬೇಕು. ನಾವು ಗಟ್ಟಿಯುತವಾಗಬೇಕು ಅಂದರೆ, ಬಹಳ ಸಣ್ಣಕ್ಕಿದ್ದರೆ ಹೋಗ್ರಪ್ಪ ಒಂಚೂರು ನಿಮ್ಮ ಮಾಂಸಗಳ ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ಕಳಿಸ್ತಾರೆ. ಇವತ್ತು ಜಿಮ್ಗೆ ಹೋಗಿ ನಿಮ್ಮ ಮಾಂಸಖಂಡಗಳನ್ನು ಗಟ್ಟಿ ಮಾಡ್ಕೊ ಅಂದರೆ ಮಾಸ್ಟ್ರು ಮಾಡಿದ್ರೆ ಇವ್ರು ಆಗ್ತಾರಾ? ಇಲ್ಲ. ತಾವೇ ಸ್ವತಃ ಪ್ರಯತ್ನ ಪಟ್ಟು ವ್ಯಾಯಾಮವನ್ನು ಮಾಡಿದ್ರೆ ಅವರು ನಿಜವಾಗ್ಲೂ ಕೂಡ ಅವರ ಮಾಂಸಖಂಡಗಳು ದಷ್ಟಪುಷ್ಟವಾಗ್ತವೆ. ಹಾಗೆಯೇ ನಮ್ಮ ಆಧ್ಯಾತ್ಮದ ಪ್ರಯಾಣದ ಗುರುತನ್ನು ನಾವೇ ಪತ್ತೆ ಹಚ್ಕೊಳ್ಬೇಕು. ನಾವೇ ಆ ಪ್ರತಿಸ್ಪಂದಿಸುವ ಜ್ಯೋತಿ ನಮ್ಮ ಬಳಿ ಇದೆ. ಅಂತರ್ಮುಖವಾದಂಥ ಧ್ಯಾನವನ್ನು ಮಾಡಬೇಕು. ಮತ್ತೊಂದನ್ನು ಕೊಟ್ಟರು, ಈ ಎಲ್ಲ ಕೂಡ ನಮಗೆ ಕೊಟ್ಟಂಥ ವ್ಯಾಖ್ಯಾನಗಳು ಸೂಕ್ಷ್ಮತೆಯನ್ನು ಕೊಡುವಂಥದ್ದು, ಸೂಕ್ಷ್ಮವಾದ ಅರಿವನ್ನು ಬೆಳೆಸೋದು. ನಾವು ಆ ಸೂಕ್ಷ್ಮ ಗಮನವನ್ನು ಹೊಂದೋದನ್ನು ಕಲ್ತ್ಕೊಳ್ಬೇಕು. ಹೇಳಿದ್ರಲ್ಲ, ತಕ್ಷಣ ಹೋಗ್ತೀವಿ, ಅಲ್ಲಿ ಬಸ್ ಒಂಚೂರು ಲೇಟ್ ಅಂದರೆ ಪರಿತಪಿಸ್ತೀವಿ. ಹಾಗಾಗಿ ಎಷ್ಟು ಉತ್ಸುಕತೆಯಿಂದ ನಿಂತಿರುವಂಥದ್ದು, ಒಂಚೂರು ಸಿಗಲಿಲ್ಲ ಅಂದರೆ ಕಸಿಬಿಸಿ ಆಗ್ತೀವಿ. ನಮ್ಮ ಇದನ್ನು ಸೆಲ್ಫ್ ಅಬ್ಸರ್ವ್ ಮಾಡ್ಕೊಳ್ಬೇಕು. ವಿಚಲಿತವಾದ ನಮ್ಮ ಭಾವನೆಗಳು, ವಿಚಲಿತವಾದಂಥ ಆಲೋಚನೆಗಳು ಯಾವುದಕ್ಕೆ ಸಂಬಂಧಪಟ್ಟದ್ದು? ಕೇವಲ ನಾವು ಪುನರಪಿ ಜನನಂ ಪುನರಪಿ ಮರಣಂ, ಪುನಃ ಇದನ್ನೇ ನಾವು ಕಲಿಸ್ತಾ ಇದ್ದರೆ ನೀನು ಯಾವತ್ತಪ್ಪ ನಿನ್ನ ಪ್ರಯಾಣವನ್ನು ತೀವ್ರ ಮಾಡಬೇಕು ತಾನೇ? ನಾವೇ ಮಾಡಬೇಕಾದು. ಹಾಗಾಗಿ ನಾವು ನಿಜವಾದ ಅಂತರ್ಮುಖವಾಗಿ ಸೂಕ್ಷ್ಮತೆಯನ್ನು ಹೊಂದಿದಾಗ ಮಾತ್ರ ಈ ದೇಹಾತ್ಮ ಸ್ವಭಾವ ಎಂತಹದು ಅಂತ ಪರಿಚಯ ಮಾಡ್ಕೊಳ್ಳೋದು. ದೇಹಾತ್ಮ ಏನು ಹೇಳ್ತಾ ಇದೆ? ಸದ್ಯದ ಕ್ಷಣಿಕವಾದ ತೃಪ್ತಿಗಳನ್ನು, ಸಂರಕ್ಷಣೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡುತ್ತೆ. ಹೌದು, ನಮ್ಗೆ ಅಷ್ಟೇ ಬೇಕಾಗಿರೋದು. ಮಾಲ್ಗೆ ಹೋದೆ, ಮಾಲ್ಗಲ್ಲಿ ನನಗೆ ಏನು ಬೇಕೋ ಎಲ್ಲ ಲಕ್ಷಾಂತರ ರೂಪಾಯಿ ತೆಗೆದುಕೊಂಡ್ರು ನಮ್ಮಲ್ಲೂ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ತೃಪ್ತಿ ಅನ್ನೋದಿಲ್ಲ. ನಾವೇನು ಅಂದ್ಕೊಂಡಿದ್ದೀವಿ, ಎಷ್ಟೊಂದು ಕಡಿಮೆ ರೇಟು, ಇನ್ನೂ ಇದು ಎಷ್ಟೋ ಸುಮಾರು ದಿನಕ್ಕೆ ತನಕ ಆಗುತ್ತೆ ಅಂತ ಹೇಳಿ ಎಲ್ಲ ಸಂಗ್ರಹಿಸ್ಕೊಂಡು ಬರ್ತೀವಿ. ಅದಕ್ಕೇನಾದರೂ ಸಮಾಧಾನ ಪಟ್ಕೊಳ್ತೀವ? ಈ ಎಲ್ಲ ನಮ್ಮ ಆಶೆಗಳೆಲ್ಲ ಕೂಡ ಕ್ಷಣಿಕವಾದಂಥ ಆಶೆಗಳ ಒಂದು ಸಂರಕ್ಷಣೆಯನ್ನು ಮಾಡೋದು. ಎಷ್ಟು ದಿವಸ ಇದನ್ನು ಮಾಡೋದು? ನಾವು ಹಾಗೆ ಇರ್ತೀವಿ, ಸ್ಟೆಪ್ಪನ್ನು ಹಾಕ್ಕೊಳ್ತಾ ಕವಾಯಿತುಕೊಳ್ಳೋ ರೀತಿಯಲ್ಲಿ ಎಡಬಗಾಲು ಬಲಗಾಲು ಇದ್ದಲ್ಲೇ ಇರೋದು. ಕಾರಣ ಏಕೆಂದರೆ ನಮ್ಮ ಅರಿವು, ಸ್ವಜ್ಞಾನದ ಅರಿವು ಹೊರಮುಖವಾಗಿದೆ. ಆ ಅಂತರ್ಮುಖವಾದಂತಹ ರೀತಿಯಲ್ಲಿ ನಾವು ಪರಿವರ್ತನೆಯಾದಾಗ ಮಾತ್ರ ನಮ್ಮ ಒಳಗಡೆ ಒಂದು ಜ್ಯೋತಿ ಇದೆ, ತಿಳುವಳಿಕೆ ಇದೆ, ಅರಿವು ಇದೆ. ನೀನು ಎಲ್ಲವನ್ನೂ ಹೋಗಲಾಡಿಸುವಂತಹ ರೀತಿಯ ದಾರಿಯನ್ನು ತೋರಿಸುವ ಬೆಳಕು ನಿನ್ನಲ್ಲಿ ಇದೆ.
ಅಂತಹದನ್ನು ನೀನು ಅಪೇಕ್ಷಿಸು ಅಂತ ಹೇಳ್ತಿರೋದು. ಅಂದರೆ ನಿನಗಾಗಿ ಅಲ್ಲ, ಎಲ್ಲರಿಗಾಗಿ ನೀನು ಆ ಅಪೇಕ್ಷೆಯನ್ನು ಹೊಂದು. ಅಂಥ ಜ್ಯೋತಿ ಈ ಗುರುಗಳಲ್ಲಿ ನಂಬಿಕೆಯನ್ನು ಇಟ್ಟರೆ ಅವ್ರು ಹೇಗೆ ಬರ್ತಾ ಇದ್ದಾರೆ ನೋಡಿ. ಅವ್ರಿಗೇನು ಜನ್ಮ ತಗೊಳ್ಬೇಕು, ಪುನಃ ಹುಟ್ಟಿ ಬರಬೇಕು ಅನ್ನುವಂಥ ಆಸೆ ಇಲ್ಲ. ನಮ್ಮನ್ನೆಲ್ಲ ಪುನರುದ್ಧಾರ ಮಾಡಬೇಕು ಅಂತ ಹೇಳಿ ಪುನಶ್ಚೇತನಗೊಳಿಸೋದಕ್ಕೂ ಪುನಃ ಪುನಃ ಜನ್ಮಗಳನ್ನು ತೆಗೆದುಕೊಂಡು ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಸದಾ ಕಾತುರರಾಗಿದೆ. ಆ ಒಂದು ನಂಬಿಕೆಯನ್ನು ನಾವು ಇಟ್ಟಾಗ ಒಂದು ಪ್ರಯಾಣ ಸುಲಲಿತವಾದ ದಾರಿಯ ಕಡಲಿಕ್ಕೆ ಸಾಗಕ್ಕೆ ಸಾಧ್ಯವಾಗುತ್ತೆ. ಇನ್ನು ಎರಡನೇ ಒಂದು ವ್ಯಾಖ್ಯಾನವನ್ನು ನಮಗೆ ಕೊಟ್ಟಿರೋದು, ಅತೀತವಾಗಿರುವುದನ್ನು ಅಪೇಕ್ಷಿಸು. ನಿನ್ನ ಒಳಗಡೆ ಒಂದು ಜ್ಯೋತಿ ಅನ್ನೋದನ್ನು ಫಸ್ಟು ನಾವು ಸ್ಪಷ್ಟ ಮಾಡ್ಕೋಣ. ಆ ಜ್ಯೋತಿ ನಿನಗಾಗಿ ಅಲ್ಲ, ಎಲ್ಲರ ಒಳಿತಿಗಾಗಿ ನೀನು ನಿಸ್ವಾರ್ಥಯುತವಾದಂತಹ ರೀತಿಯಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ ನೀನು ಬೆಳಗ್ತೀಯ. ಆ ಬೆಳಕು ನಿನ್ನಲ್ಲಿ ಇದೆ. ಆ ಬೆಳಕು ಯಾವುದು? ಆ ನಿಜವಾದ ಈಶ್ವರನ ಚೈತನ್ಯ. ಈ ಅತೀತವಾಗಿರುವುದು ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ಅತೀತವಾಗಿರೋದು ಅಂತ ಹೇಳಿದ್ರೆ ಪ್ರಜ್ಞಾಪೂರ್ವಕವಾದದ್ದಲ್ಲ. ಇದು ಬಹಳ ಉನ್ನತ ಮಟ್ಟದ್ದು, ಆಳವಾಗಿರೋಂಥದ್ದು. ಪ್ರಜ್ಞಾಪೂರ್ವಕವಾಗಿ ಇಲ್ಲಿವರೆಗೂ ದೇಹಾತ್ಮದ ಮಟ್ಟ ತನಕ ಪ್ರಜ್ಞಾಪೂರ್ವಕವಾದ ಪ್ರಯತ್ನ ಮಾಡ್ತೀವಿ. ಪ್ರಜ್ಞಾರಹಿತವಾಗಿ ಆ ಒಂದು ನಿಜವಾದ ಅತೀತವಾದದ ಕಡೆಗೆ ಹೆಜ್ಜೆಯನ್ನು ಇಟ್ಟರೆ ಸಹಜವಾದ ಹೂವು ಅರಳುವಂತೆ ಹರಳು. ಪ್ರಯತ್ನ ರಾಹಿತ, ಎಫರ್ಟ್ಲೆಸ್ ಎಫರ್ಟ್ ಅಂತ JK ಅವರು ಏನು ಹೇಳ್ತಾರೆ, ಅದು ಪ್ರಾರಂಭ. ನಾವೆಲ್ಲ ಕೂಡ ಇನ್ನೂ ಸಾಧಕರು ಆಗಿರುವಂಥ ಯೋಗ ಮಾರ್ಗದನ್ನು ಪೂರ್ಣವಾಗಿ ದೀಕ್ಷೆಗಳ ಹಂತದಲ್ಲಿ ಇದ್ವಿ ಅನ್ನೋದು ಅವರವರ ಪ್ರಜ್ಞೆಗೆ ಬಿಟ್ಟಂತಹದ್ದು. ಈ ಸಾಧಕ ಪ್ರಾರಂಭದಲ್ಲಿ ಕೇವಲ ಇನ್ನೂ ಕೂಡ ನಾವು ದೇಹಾತ್ಮ ತೃಪ್ತಿಯನ್ನು, ಅದರ ನಿಜವಾದ ಆಶೆಗಳನ್ನು ಈಡೇರಿಸುವುದರಲ್ಲಿ ನಾವು ಇನ್ನೂ ಕೂಡ ಕಾದು ನಿಂತಿರ್ತೀವಿ. ಆದರೆ ಉನ್ನತವಾದ ಘನವಾದ ವಿಷಯಗಳಿವೆ ಅನ್ನೋದನ್ನು ಪರಿಚಯ ಮಾಡಿಕೊಳ್ಬೇಕು. ಉನ್ನತವಾದ ಆಳವಾದ ಗಹನಗಳ ವಿಷಯ ಇದೇನದನ್ನು ಪರಿಚಯ ಮಾಡಿಕೊಂಡಾಗ ಅತೀತವಾದದ್ದು ನಿನಗೆ ಪರಿಚಯವಾಗ್ತದೆ. ಅಂದರೆ ನಮ್ಮ ರಾಗಭಾವಗಳು, ಈ ಒಂದು ದೇಹಾತ್ಮದ ಇಂದ್ರಿಯ ಸುಖಗಳು, ಈ ಎಲ್ಲವನ್ನೂ ಬಿಟ್ಟು ತ್ಯಾಗವನ್ನು ಮಾಡಿ ಮೇಲ್ಮುಖವಾಗಿ ಹೆಜ್ಜೆಯನ್ನು ಇಟ್ಟಾಗ, ಅಂದರೆ ತಿಲಾಂಜಲಿ ಕೊಟ್ಬಿಡ್ಬೇಕು ಅಂತನಾ ಇವೆಲ್ಲ ಸ್ವಭಾವಗಳಿಗೆ ನಾವೆಲ್ಲ ಬುದ್ಧರಾಗ್ಬಿಡೋಣ ಆಗುತ್ತಾ? ನೋಡಿ, ಇಬ್ಬರೂ ಕೂಡ ಒಂದೇ ಪ್ರಾರಂಭದಲ್ಲಿ ನಮ್ಮ ಪ್ರಯಾಣ ಶುರು ಮಾಡಿದ್ವಿ. ಅವರು ಯಾವ ಹಂತದಲ್ಲಿ ಇದ್ದಾರೆ ದೀಕ್ಷೆಯಲ್ಲಿ ನೋಡಿ. ನಾವೆಲ್ಲ ಕೂಡ ಇನ್ನೂ ಕೂಡ ಇಲ್ಲಿ ಈ ಕೆಸರಿನಲ್ಲೇ ಸಿಗಹಾಕ್ಕೊಂಡು ತೊಳ್ಳಾಟವನ್ನು ಮಾಡ್ತಾಯಿದ್ವಿ. ಆದರೆ ನಾವು ನಿಜವಾದಂಥ ಈ ದೇಹಾತ್ಮ ಸ್ವಭಾವವನ್ನು ನಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು. ನಮ್ಮ ಆಸೆಗಳು ಇಚ್ಛೆಯಾಗಿ ಪರಿವರ್ತನೆ ಆಗಬೇಕು, ಸದಾಶೆಗಳಾಗಿ ಪರಿವರ್ತನೆ ಆಗಬೇಕು. ಆ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ ಆ ನಿಜವಾದ ಏಕಾತ್ಮದ ಕಡೆಗೆ, ಏಕತೆಯ ಕಡೆಗೆ ನಾವು ಪ್ರಾರಂಭ ಮಾಡಬೇಕು. ಆ ಏಕತೆ ಅನ್ನೋದು ಎಲ್ಲಿದೆ? ಎಲ್ಲ ನಮ್ಮನ್ನು ಕಾಣ್ತಾ ಇರುವಂಥ, ನಮ್ಮ ಸೃಷ್ಟಿಯಾಗಿರುವಂಥ ಚರಾಚರ ವಸ್ತುಗಳಲ್ಲೂ ಕೂಡ ಇದೆ. ಬೆಳಗ್ಗೆ ಹೊಸ ಸಾರು ಹೇಳ್ತಾ ಇದ್ದು, ನಾವು ಒಪ್ಕೊಂಡ್ಬಿಡ್ತೀಯಾ? ಒಬ್ಬ ಹುಚ್ಚನನ್ನು ನೋಡಿ ಆತ ನನ್ನ ಸಹೋದರ ಅಂತ ಒಪ್ಕೊಳ್ತೀವ? ನಾವು ಖಂಡಿತ ಒಪ್ಕೊಳ್ತೀವ. ಇನ್ಯಾರ ಪಾಪ ಕಣ್ಣು ಕಾಣಿಸ್ತಾ ಇರಲ್ಲ, ರೋಡ್ ದಾಟಕ್ಕೆ ಆಗ್ತಾ ಇರಲ್ಲ, ನಾವು ಹೋಗಬೇಕು, ನಾವು ಖಂಡಿತ ಸಹೋದರ ಭಾವ ಇಲ್ಲಿ ಒಪ್ಕೊಂಡಿದ್ದೀವಿ. ಅಲ್ಲಿ ನಮ್ಗೆ ಹೋಗಬೇಕಾದ್ರು ನಮ್ಮ ಗುಡ್ ಮ್ಯಾನರ್ಸ್. ಆದರೆ ಹೋಗ್ತೀವ, ಯೋಚನೆ ಮಾಡ್ತೀವಿ, ನನ್ನನ್ನು ಯಾರಾದರೂ ನೋಡ್ತಾ ಇದ್ದಾರಾ, ನಮ್ಮ ವಿಚಾರಗಳು ಎಷ್ಟು ವೇಗವಾಗಿ ಓಡುತ್ತೆ ನೋಡಿ, ನನಗೇನಾದರೂ ಅನುಕೂಲ ಆಗುತ್ತಾ, ನನ್ನನ್ನು ಯಾರು ನೋಡಲಿ, ಈ ಒಂದು ಸಂರಕ್ಷಣೆಯ ಹಿನ್ನೆಲೆಯನ್ನು ಹೊತ್ಕೊಂಡು ಹೆಜ್ಜೆಯನ್ನು ಇಡ್ತೀವಿ. ಹೌದು ತಾನೆ? ಹೀಗಾಗಿ ನಮ್ಮ ಸುತ್ತಲೂ ಕೂಡ ಆ ಈಶ್ವರನ ಚೈತನ್ಯದ ಭಾಗ ವಿಸ್ತೃತವಾಗಿ ಇದೆ. ಆ ಚೈತನ್ಯದ ಭಾಗ ಎಲ್ಲರಲ್ಲೂ ಕೂಡ ಇದೆ. ನೋಡಿ, ಆಲ್ಕಾಟ್ರವರು ಒಂದು ಗಿಡವನ್ನು ವರ್ಗಾಯಿಸಬೇಕಾದ್ರೆ ಆ ಗಿಡವನ್ನು ಏನು ಜಾಗವನ್ನು ಅದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಪ್ರಾರ್ಥನೆಯ ಮುಖಾಂತರ ಆ ಮರವನ್ನು ಬೇರೆ ಸ್ಥಳಕ್ಕೆ ಮಾಡ್ತಾಯಿದ್ವಿ. ಆದರೆ ನಾವುಗಳೆಲ್ಲ ಏನು ಮಾಡ್ತೀವಿ? ನಿರ್ದಯಿಗಳು. ನಾವು ಏನೂ ಕೂಡ ಆಲೋಚನೆ ಮಾಡೋದಿಲ್ಲ. ಓ, ನನಗೆ ಇದು ಸಹಾಯ ಇದೆಯಾ, ಅದರಿಂದ ಎಷ್ಟು ಪ್ರಯೋಜನ, ಹೂವನ್ನು ತೆಗೆದುಕೊಳ್ಬೋದೋ, ಎಷ್ಟು ಗಾಳಿ ತಗೊಳ್ಬೋದೋ ಅಲ್ಲಿವರೆಗೂ ಕೂಡ ಅದನ್ನು ಚೆನ್ನಾಗಿ ಬಳಸ್ಕೊಳ್ತೀವಿ. ಆಮೇಲೆ ಅದನ್ನು ಏನು ಮಾಡ್ತೀವಿ? ಕಡೆಗಣಿಸ್ಬಿಡ್ತೀವಿ. ಇದು ಅಲ್ಲ. ಈ ದೇಹಾತ್ಮ ಸ್ವಭಾವ ನಿಜವಾಗಲೂ ಕೂಡ ನಮ್ಮ ಉನ್ನತವಾದ ಸದಾಶೆಗಳಾಗಿ ಪರಿವರ್ತನೆ ಮಾಡೋದಿಲ್ಲ. ಏಕೆಂದರೆ ನಾವು ಡಬಲ್ ಆಕ್ಟಿಂಗ್ ಮಾಡ್ತಾ ಇರೋದು. ಯಾವ ಥರ ಮಾಡ್ತಾ ಇದ್ದೀವಿ?
ಆ ಕಡೆ ಲೌಕಿಕವೂ ಕೂಡ ಪ್ರಪಂಚದಲ್ಲಿ ಸಿಗಾಕೊಂಡಿದ್ವಿ, ಅಲೌಕಿಕದ ದೋಣಿಯಲ್ಲೂ ಕೂಡ ಹೆಜ್ಜೆ ಇಟ್ಟಿವಿ. ನಮಗಿನ್ನೂ ಪೂರ್ಣ ನಂಬಿಕೆ ಬಂದಿಲ್ವಲ್ಲ. ಅದು ಶಾಶ್ವತವಾದುದು, ಇದು ಟೆಂಪ್ರವರಿ, ಇದು ಅಶಾಶ್ವತವಾದುದು ಅನ್ನೋದು ನಮಗಿನ್ನೂ ಕೂಡ ಗೊತ್ತಿಲ್ಲ. ಹಾಗಾಗಿ ಏನು ಮಾಡ್ತಿದ್ದೀವಿ, ನಾವು ಈ ದೇಹಾತ್ಮನ ಅಧೀನಕ್ಕೆ ಸೇರ್ಕೊಂಡ್ಬಿಟ್ಟಿವಿ. ಈ ದೇಹಾತ್ಮ ಹೇಳ್ತಾ ಇರುವ ಆಸೆಗಳು, ಭಾವನೆಗಳು, ಯೋಚನೆಗಳೇ ಸತ್ಯ. ಆ ಒಂದು ಹಿನ್ನೆಲೆಯಲ್ಲಿ ಜೀವಿತವನ್ನು ಮಾಡ್ತಾ ಇರ್ಬೇಕಾದ್ರೆ ನಾನು ಅನ್ನೋದು ನಿಜವಾಗಲೂ ಕೂಡ ನಮ್ಮನ್ನು ಆಳ್ತಾ ಇರುತ್ತೆ. ಹೌದು ತಾನೆ? ಇಲ್ಲ, ನಿನಗಾಗಿ ನೀನು ಸಂಪಾದನೆ ಮಾಡು, ನಿನಗೋಸ್ಕರ ಬದುಕು, ನಿನಗೆ ಅತೀತವಾಗಿರೋದು ಇನ್ನೂ ಪೂರ್ಣವಾದ ನಮಗೆ ಗೊತ್ತಿಲ್ಲ ಏನು ಅಂತ ಹೇಳಿ ಆ ಪರಿಧಿಯಲ್ಲೇ ನಾವು ಇದ್ದಾಗ ಖಂಡಿತ ಆ ಉನ್ನತವಾದ ಬೆಳಕು ನಮಗೆ ಗೋಚರ ಆಗೋದಿಲ್ಲ. ಯಾವಾಗ ದೇಹಾತ್ಮ ಸ್ವಭಾವಕ್ಕೆ ನಾವು ತ್ಯಾಗಕ್ಕೆ ಸಿದ್ಧರಾಗ್ತೀವೋ, ದೇಹ ಭಾವವನ್ನು ಬಿಟ್ಟು ಉನ್ನತವಾದಂತಹ ರೀತಿಯ ಬುದ್ಧಿಮಟ್ಟದ ಪ್ರಜ್ಞೆಯ ಏಕತೆಯ ಕಡೆಗೆ ಹೆಜ್ಜೆಯನ್ನಿಡ್ತೀವೋ, ಆಗ ನಮ್ಮ ಸುಲಲಿತವಾದ ಅತೀತವಾದ ಬೆಳಕು ಗೋಚರವಾಗಿದೆ. ಏಕಲವ್ಯ ಏನು ಮಾಡ್ದ? ದ್ರೋಣಾಚಾರ್ಯರು ದಕ್ಷಿಣೆಯನ್ನು ಕೇಳಿದಾಗ ಬೆರಳಿಗೆ ಕೊರಳು ಅಂತ ಹೇಳಿ ಕುವೆಂಪು ಅವರು ಕೊಡ್ತಾರೆ, ಯಜ್ಞ ಅಂತ ಹೇಳಿ ಕೊಡ್ತಾರೆ. ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಅಂದರೆ, ತನ್ನನ್ನು ಅರ್ಪಣೆ ಮಾಡ್ಕೊಂಬಿಟ್ಟ ಗುರುವಿಗೆ. ತಾನು ತನ್ನ ಬೆರಳ ತಗೊಳ್ಳಿ, ಹೆಬ್ಬೆಟ್ಟ ಕಟ್ಕೊಡ್ತೀನಿ ಅಂತ ಹೇಳಿ. ಹೀಗೆ ನಮ್ಮ ತ್ಯಾಗ ಇದೆಯಾ ಅನ್ನೋದನ್ನು ಗುರ್ತು ಹಚ್ಕೊಳ್ಬೇಕು. ನಮ್ಮ ತ್ಯಾಗ ಸಂಪೂರ್ಣವಾಗಿ ಸರೆಂಡರ್, ಗುರುಗಳಿಗೆ ಈ ಒಂದು ಮಾನವ ಕೋಟಿಗಾಗಿ ನಿಂತ್ಕೊಳ್ತೀನಿ ಎನ್ನುವಂತಹ ಆ ಮಹಾತ್ಯಾಗಕ್ಕೆ ನಿಂತ್ಕೊಂಡಾಗ. ಹಾಗೆ ನಮ್ಮ ನೋಡಿ ಆ ಪುಣ್ಯಕೋಟಿ, ಆ ಹುಲಿ ಬಂದಾಗ ಆಕೆಗೆ ಎಷ್ಟು ಪ್ರಶ್ನೆ ಅಲ್ವಾ. ಆಕೆ ಬಂದಾಗ ಯೋಚನೆ ಮಾಡಲ್ಲ, ತನ್ನ ಮಗುವಿಗೆ ಮಾಡಬೇಕಾದಂಥ ಹಾಲನ್ನು ಕೊಟ್ಬಿಟ್ಟು ವಾಪಸ್ಸು ಬಂದ್ಲು, ಕರ್ತವ್ಯವನ್ನು ಕೂಡ ಮರೆತು ಪುನಃ ತಾನು ಸಿದ್ಧವಾಯಿತು ತ್ಯಾಗಕ್ಕೆ. ಈ ಒಂದು ಮಟ್ಟದ ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನ ಅದು. ಆ ಪ್ರಜ್ಞಾಪೂರ್ವಕವಾದಂಥ ಹಂತವನ್ನು ನಾವು ಇಲ್ಲಿಯೇ ಸಾಧನೆ ಮಾಡಬೇಕು. ಎಲ್ಲೋ ಹೋಗಿ ಕಾಡಿನಲ್ಲಿ ಮಾಡೋಕ್ಕಾಗಲ್ಲ, ನಮ್ಮ ಕೈಲೆಲ್ಲ. ನಾವು ಈ ಒಂದು ಜಂಜಾಟದಲ್ಲಿ, ಈ ಲೌಕಿಕ ಪ್ರಪಂಚದ ಆ ನಡುವೆಯೇ ನಮ್ಮ ಸೂಕ್ಷ್ಮತೆಯ ಅರಿವನ್ನು ಹೊಂದಬೇಕು. ಆ ಸೂಕ್ಷ್ಮತೆಯನ್ನು ಅಂತರ್ಮುಖ ಮಾಡ್ಕೊಳ್ತಾ ಹೋದಾಗ ಯಾವತ್ತೋ ಒಂದು ದಿವಸ ಕೂತ್ಕೊಂಡು ಈ ರೀತಿಯ ಒಂದು ಪರಿಧಿಯಲ್ಲಿ, ವಲಯದಲ್ಲಿ ಈ ಶಬ್ದಗಳನ್ನು ಕೇಳಿಸ್ಕೊಳ್ಳೋದು, ಪುನಃ ನಾವು ಹೊರಗಡೆ ಇಲ್ಲಿಂದ ಆಚೆ ಹೋದ ತಕ್ಷಣ ಏನು ಮಾಡ್ತೀವಿ, ಹಳೇ ರಾಗವೇ, ಹಳೇ ಒಂದಿದೆ. ಯಾರಾದರೂ ಕೂಡ ಖಂಡಿತ ಬೇಜಾರು ಮಾಡ್ಕೊಬೇಡಿ, ಸುಮ್ಮನೆ ನಾನು ಇಲ್ಲಿ ಸಹೋದರ ಭಾವನ ಹೇಳಿದ್ರು ತಕ್ಷಣ ಊಟದ ಒಂದು ಆಲಯಕ್ಕೆ ಹೋದೆ. ಊಟದ ಆಲಯಕ್ಕೆ ಹೋದಾಗ ಏನು ಪ್ರತ್ಯೇಕತೆಯನ್ನು ಕೊಲ್ಲು ಅಂತ ನಾವು ಅಪ್ಲೈ ಮಾಡ್ಕೊಳ್ಳೋದಪ್ಪ. ನಾನು ಇನ್ನೊಬ್ರು ಯಾರನ್ನ ನನ್ನ ಸಹೋದರಿ ಕೂತ್ಕೊಳ್ಳು, ಅಲ್ಲಿ ಮೇಡಮ್ ನನ್ನ ಮಕ್ಕಳು ಬರ್ತಾರೆ, ಆ ಜಾಗ ಬಿಟ್ಟು ಈ ಕಡೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನನಗೆ ಖಂಡಿತ ನಾನು ಆಕೆಯನ್ನು ಮಿಸ್ಟರ್ ಮಾಡ್ತಾರೆ. ನಾವು ಇನ್ನೂ ಕೂಡ ಯಾವ ಒಂದು ದೇಹಾತ್ಮದ ನಿಯಂತ್ರಣದಲ್ಲಿ ನಾವು ಸಿಗ ಹಾಕ್ಕೊಂಡಿದ್ದೀವಿ, ಆ ಒಂದು ಲೌಕಿಕವಾದಂತಹ ಕ್ಷಣಿಕವಾದಂತಹದಲ್ಲಿ ನಾನು ನನ್ನದು ಇದೆಲ್ಲ ನಮಗೆ ತೃಪ್ತಿ ಕೊಡ್ತಾ ಇದೆಯಾ, ಪೂರ್ಣವಾದ ಶಾಶ್ವತ ಕೊಡ್ತಾ ಇದೆಯಾ? ಆ ಕೆಲಸವನ್ನು ನಾವು ಸೂಕ್ಷ್ಮವಾಗಿ ಅರ್ಥಕೊಳ್ಬೇಕು. ಅವ್ರನ್ನ ದೋಷಾರೋಪಣೆ ಮಾಡಬೇಡಿ, ಅವರಿಗೆ ಒಂದು ಜ್ಞಾನ ಉದಯವಾಗಲಿ, ಅರಳಲಿ. ನಾವೆಲ್ಲರೂ ಸಹೋದರರೇ, ನಾವೆಲ್ಲರೂ ಕೂಡ ಆ ಈಶ್ವರನ ನಿಜವಾದ ಒರಿಜಿನಲ್, ಆ ಈಶ್ವರನ ಚೈತನ್ಯದ ಭಾಗಗಳೇ. ದೇಹದ ನರನಾಡಿಗಳು ಹೇಗೆ ಒಂದೇ ರೀತಿಯಲ್ಲಿ ಕೆಲಸ ಮಾಡಬೇಕು, ನರನಾಡಿಗಳೆಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರ ನಮ್ಮ ಮೆದುಳು ಹೃದಯ ಕೆಲಸ ಮಾಡಿ. ಹಾಗೆ ನಾವೆಲ್ಲರೂ ಕೂಡ ಈ ಅಧ್ಯಾತ್ಮ ಸಮಸ್ಯೆಯ ಒಂದು ನಿಜವಾದ ಹಂಚಿಕೆಯನ್ನು ಮಾಡಿಕೊಂಡು ಮುಂದೆ ಸಾಗ್ತಾ ಇರುವಂಥ ಪ್ರಯಾಣಿಕರು. ಹೀಗಾಗಿ ಈ ಒಂದು ಭಾವವನ್ನು ನಮ್ಮಲ್ಲಿ ಕಳ್ಕೊಳ್ಬೇಕು ಅಂದರೆ ತ್ಯಾಗಕ್ಕೆ ಸಿದ್ಧವಾಗಬೇಕು. ಆ ತ್ಯಾಗವನ್ನು ನಾವು ಕೇವಲ ಒಂದು ಜನ್ಮದಲ್ಲಿ ಪ್ರಯಾಣಕ್ಕೆ ಸಿದ್ಧ ಆಗಲ್ಲ, ಸದಾ ನಿರಂತರವಾದಂಥ ಸಾಧನೆಯನ್ನು ಮಾಡುವುದರ ಮುಖ ಆ ಬೆಳಕು ಸ್ವಲ್ಪ ಸ್ಪಷ್ಟ ಆಗ್ತಾ ಹೋಗುತ್ತೆ. ಇನ್ನೂ ನಮಗೆ ಗೊತ್ತಿಲ್ಲ ಆ ಟಾರ್ಚ್ ಇದೆ ನಮ್ಮಲ್ಲಿ ಅನ್ನೋದು. ಆ ಟಾರ್ಚ್ ನಮ್ಮಲ್ಲಿ ಇದೆ ಅನ್ನೋದು ಪೂರ್ಣವಾಗಿ ಬೆಳಕು ಗೊತ್ತಿದ್ರೆ ನಾವು ಯಾಕೆ ಅವ್ರನ್ನ ಬೇರೆಯವರು ಅಂತ ನೋಡ್ತಿದ್ವಿ. ಆ ಟಾರ್ಚ್ ಒಳ ಬೆಳಕು ನಮಗಿದ್ದಿದ್ರೆ ಬಾಮ್ಮ ಎಲ್ಲರೂ ಒಂದೇ ಅಂತ ಕೂರಿಸ್ಕೊಳ್ತಿದ್ವಿ. ಆದರೆ ಆ ವೈಶಾಲ್ಯಯುತವಾದಂಥ ಆ ಭಾವ ಬರಬೇಕು ಅಂದರೆ ನಮ್ಮ ಈ ದೇಹಾತ್ಮ ಭಾವವನ್ನು ಗೆದ್ದಿರಬೇಕು ನಾವು. ಆ ಭಾವಗಳನ್ನೆಲ್ಲ ನಾವು ಗೆದ್ದಾಗ ಅತೀತವಾದುದು ಯಾವುದು ಅನ್ನೋದು ಗೊತ್ತಾಗುತ್ತೆ. ಅದೇ ಬುದ್ಧಿಮಟ್ಟದ ಪ್ರಜ್ಞೆಯ ವಿಕಾಸವಾಗುತ್ತೆ. ಹೇಗೆ ಒಂದು ಉಪ್ಪಿನ ಬೊಂಬೆ ಸಮುದ್ರದ ಆಳಕ್ಕೆ ಹೋಗಿ ಕರಗಿ ಹೋಗುತ್ತೋ
ಹಾಗೆ ಆ ಉನ್ನತಾತ್ಮನ ಮಟ್ಟದಲ್ಲಿ ಕರಗಿ ಹೋಗುತ್ತೆ ಈ ದೇಹಾತ್ಮ ಸ್ವಭಾವ. ಆ ಕರಗಿ ಹೋದಾಗ ಏನನ್ನು ಕಳ್ಕೊಳ್ಳುತ್ತೆ? ನಾನು, ಅಹಂ, ಈ ದೇಹಾತ್ಮ ಭಾವವನ್ನು ಕಳ್ಕೊಳ್ಳುತ್ತೆ. ಆ ಕಳ್ಕೊಂಡಾಗ ಸರ್ಕಂಫರೆನ್ಸ್ ಟು ಸೆಂಟರ್, ಈ ಒಂದು ಪ್ರಜ್ಞೆಯ ವಿಕಾಸ ಪ್ರಗತಿದಾಯಕವಾಗಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕಾಗಲ್ಲ. ಆ ಆನಂದಕ್ಕೆ, ಆ ಸೌಂದರ್ಯಕ್ಕೆ ನಿಜವಾದ ಪದಗಳೇ ಇಲ್ಲ ಅಂತ ಹೇಳೋದು. ಆ ದಿವ್ಯತೆಯ ಲೇಪನದಿಂದ ಇಡೀ ಜಗತ್ತನ್ನು, ಬೆಳಕನ್ನು ನಾವು ಕೊಡ್ಬೋದು, ಜಗತ್ತಿಗೆ ಬೆಳಕನ್ನು ಕೊಡ್ಬೋದು. ಎಲ್ಲರ ಕಷ್ಟಗಳ ಕಣ್ಣೀರನ್ನು ಒರೆಸಲಿಕ್ಕೆ ಸಾಧ್ಯ. ಯಾವಾಗ ಈ ಅಹಂ ಅನ್ನೋದನ್ನು, ಈ ಸಿಂಧು, ಆ ಮಹಾಸಮುದ್ರ ಈಶ್ವರ ಚೈತನ್ಯ, ಆ ಉನ್ನತಾತ್ಮನ ಸ್ವಭಾವದಲ್ಲಿ ಈ ಒಂದು ಬಿಂದುಗಳು, ನಾವೆಲ್ಲ ಕೂಡ ಒಂದು ಕ್ಷಣ, ಒಂದು ಚುಕ್ಕೆಗಳು, ಇವೆಲ್ಲವೂ ಲೀನವಾದಾಗ ಆ ಪ್ರಜ್ಞೆ, ಆ ಬೆಳಕು, ಅತೀತವಾದ ಬೆಳಕು ಹೊಳಪಾಗಿ ಒದೆಯವಾಗಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಮಾತ್ರ ಮುಂದಿನ ಇಷ್ಟಕ್ಕೆ ಈಶ್ವರನಲ್ಲಿ ಒಂದಾಗಲಿಕ್ಕಾಗಲ್ಲ. ಆ ಆತ್ಮ ಮತ್ತು ನಿಜವಾದಂಥ ಈ ಏಕತೆಯಿಂದನೂ ಕೂಡ ಹೇಳೋದು. ಇನ್ನೂ ಕೂಡ ನಮಗೆ ಅಲ್ಲಿವರೆಗೂ ಕೂಡ ಇನ್ನೂ ಬುದ್ಧಿಮಟ್ಟದ ಪ್ರಜ್ಞೆ ಕೆಳಭಾಗಗಳಲ್ಲಿ ಇನ್ನೂ ಪ್ರತ್ಯೇಕತೆ ಸ್ವಭಾವ ಇರ್ತದೆ, ಛಾಯೆ ಅಲ್ಲಿ ಇರುತ್ತೆ. ಈ ಮನಸ್ಸಿನ ಕಾರಣ ದೇಹ ಮತ್ತು ಕೆಳಗಿನ ಮನಸ್ಸಿನ ಛಾಯೆಗಳು ಇನ್ನೂ ಕೂಡ ಪ್ರತ್ಯೇಕತೆಯು ನಮ್ಮಲ್ಲಿ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಅನೇಕ ಗ್ರಂಥಗಳಲ್ಲಿ ನಾವು ಇದನ್ನೆಲ್ಲ ಕೂಡ ತಿಳ್ಕೊಂಡಿದ್ದೀವಿ. ಏನೋ ನಾನು ಹೋದರೆ ಹೋಗ್ಬೋದು, ಕನಕದಾಸರು ಹೇಳ್ತಾರೆ, ಧರ್ಮ ಗ್ರಂಥಗಳು ಹೋಗ್ತಾರೆ. ಹಾಗಾದರೆ ನಾವು ದೇಹಾತ್ಮವನ್ನು ಆ ಜೀವಾತ್ಮನಲ್ಲಿ ಲೀನ ಮಾಡಿಬಿಟ್ರೆ ನಾನು ಅನ್ನೋದು ಕರಗಿ ಹೋಗುತ್ತಾ ಅಂತ ಹೇಳಿ, ನಾನು ಅಂತ ಹೇಳಿದ ತಕ್ಷಣ ಅಯ್ಯೋ ಇಷ್ಟು ಜನ್ಮಗಳಿಂದ ಗಳಿಸಿದಿನಲ್ಲ, ಅದೆಲ್ಲವೂ ಎಲ್ಲೂ ಹೋಯ್ತಪ್ಪ ಅನ್ನುವಂಥ ಭಯಕ್ಕೆ ಏನೂ ಆತಂಕ ಪಡೋಂಗಿಲ್ಲ. ನಮ್ಮ ಸಂಸ್ಕಾರವೆಲ್ಲವೂ ಕೂಡ ಹಾಗೆ ಶೇಖರಿಸಲ್ಪಟ್ಟಿರುತ್ತೆ. ಸಂಸ್ಕಾರಯುತವಾದದ್ದು ಎಲ್ಲವೂ ಕೂಡ ಕಾರಣ ದೇಹದಲ್ಲಿ ಹಾಗೆ ಅಭಿವ್ಯಕ್ತವಾಗಿರ್ತದೆ. ಮೊದಲಿನಿಂದಲೂ ಕೂಡ ಅದಕ್ಕೆ ಹೆಚ್ಚು ನಾವು ಒತ್ತನ್ನು ಕೊಟ್ಟಿದ್ದೆ. ಆದರೆ ನಿಜವಾದ ಮಾನವ ಕೋಟಿಗಾಗಿ ನಾವು ನಮ್ಮನ್ನು ತ್ಯಾಗ ಮಾಡ್ಕೊಳ್ಳಿಕ್ಕೆ ಹೊರಟಾಗ, ಆ ಏಕೀಕರಣವಾದಾಗ ಯಾವುದೂ ವ್ಯರ್ಥವಾಗಲ್ಲ. ಈ ದೇಹಾತ್ಮ ಜೀವಾತ್ಮನಲ್ಲಿ ಒಂದಾದಾಗ ಯಾವುದೂ ವ್ಯರ್ಥ ಆಗಲ್ಲ. ಅಂಥ ಒಂದು ಏಕೀಕರಣದ ಗುಣ ಚೈತನ್ಯ ಆನಂದದಾಯಕವಾದದ್ದು ಅಂತ ಹೇಳ್ತಾ ಇರೋದು. ಇದು ಪ್ರಜ್ಞಾಪೂರ್ವಕವಾಗಿ ಮಾಡುವಂಥ ಒಂದು ಪ್ರಯತ್ನ. ಅನಂತರದಲ್ಲಿ ನಾವು ಅಲ್ಲಿಂದ ಮುಂದೆ ನಾವು ಇನ್ನೂ ಕೂಡ ಆ ಹಂತದ ಅರಿವನ್ನು ಪಡ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಆದರೆ ಸಾಧನೆ ಮಾತ್ರ ಬಿಡಬಾರ್ದು. ನಾವು ನಿರಂತರವಾದ ಸಾಧನೆಯನ್ನು ಮಾಡಲಿಕ್ಕೆ 11ನೇ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಯಾವುದು ಅಲಭ್ಯವೋ ಅದನ್ನು ಮಾತ್ರ ಅಪೇಕ್ಷಿಸು. ಅತೀತ, ಮೊದಲನೇದಾಗಿ ಒಳಗೆ, ನಿನ್ನ ಒಳಗೆ ಜ್ಯೋತಿ ಇದೆ, ಅದನ್ನು ಹುಡುಕು ಅಂತ ಹೇಳಿ. ಅತೀತವಾದುದನ್ನು ಮಾತ್ರ, ಅತೀತ ದೇಹಾತ್ಮಕ್ಕಿಂತ ಅತೀತವಾದಂತಹ ಶಕ್ತಿಗಳು ನಿನ್ನ ಬಳಿ ಇದೆ, ಅದರ ಕಡೆಗೆ ಗಮನ. ಇನ್ನು 3ನೇದು, ಯಾವುದು ಅಲಭ್ಯವೋ ಅದನ್ನು ಮಾತ್ರ ಅಪೇಕ್ಷಿಸು ಅಂತ ಹೇಳಿ. ಯಾವುದು ಅಲಭ್ಯ ಅಂತ ಹೇಳಿದ್ರೆ, ಅಲಭ್ಯ ಅಂದರೆ ಹೇಳಿದ್ರೆ ನಾವು ಏನು ಒಂದು ಹಂತದಲ್ಲಿ ಈಗ TSಗೆ ಸೇರಿದ್ವಿ. TS ಅಷ್ಟಕ್ಕೆ ಮುಗಿದು ಹೋಯ್ತಾ ನಮ್ಮ ಸಾಧನೆ, ಆತ್ಮದ ಪರಿಚಯ ಆಗೋಯ್ತಾ, TSಯಿಂದ ಒಂದು ಬಂದ್ವಿ, ESಗೆ ಸೇರಿಕೊಂಡ್ರಿ, ಅಲ್ಲಿಂದನೂ ಕೂಡ 3 ಪ್ರತಿಜ್ಞಾ ಹಂತಗಳನ್ನು ಮುಗಿಸಿದ್ವಿ. ಅಷ್ಟಕ್ಕೆ ಮುಗೀತಾ? ಅಲ್ಲಿಂದ ಹಂತಗಳವರೆಗೂ ಕೂಡ ವಿಕಾಸ ಪ್ರಕ್ರಿಯೆ ಇದೆ. ಕೇವಲ ನಿಂತ ನೀರಲ್ಲಿ ಅಷ್ಟಕ್ಕೆ ನಿಂತುಕೊಂಡು ಹೋಗಲಿಲ್ಲ. ನಮ್ಮ ನಿಜವಾದಂತಹ ಅಲಭ್ಯ ನಮಗೆ ಆಗೋದಿಲ್ಲ, ಲಭ್ಯವಾಗುತ್ತೆ ಒಂದು ಹಂತದವರೆಗೆ. ಆದರೆ ಅದರಾಚೆ ಎತ್ತರದ ಶಿಖರದಲ್ಲಿರುವುದನ್ನು ನೀನು ಜ್ವಾಲೆಯನ್ನು ಮುಟ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಒಂದು ಮಟ್ಟದ ನಂತರ ಆ ಜ್ವಾಲೆ ಅಂದರೆ ಆ ನಿಜವಾದ ಈಶ್ವರನ ಚೈತನ್ಯದ ಪ್ರಜ್ಞೆಯನ್ನು ನಾವು ಮುಟ್ಲಿಕ್ಕೆ ಇನ್ನೂ ಕೂಡ ಸಿದ್ಧರಾಗಿರೋಕ್ಕೆ ಸಾಧ್ಯತೆ ಇಲ್ಲ. ಏಕೆಂದರೆ ನಾವು ನಮ್ಮ ಸೌಂದರ್ಯವನ್ನು ಇನ್ನೂ ಕೂಡ ವಿಕಾಸನ ಮಾಡಿಕೊಳ್ಬೇಕು. ಕೇವಲ ಉನ್ನತಾತ್ಮನ ಪ್ರಜ್ಞೆಗೆ ಏರಿದ್ರೆ ಸಾಧ್ಯವಾಗೋದಿಲ್ಲ, ಅದರ ಆಚೆಗೂ ಕೂಡ ವಿಕಸನವಾಗುವಂಥ ಶಿಖರಗಳು ಇದೆ, ಅದರ ಜ್ಯೋತಿಯ ಪ್ರಭೆ ಇದೆ. ಅದನ್ನು ನಾವು ಅಪೇಕ್ಷೆಯನ್ನು ಮಾಡು ಅಂತ ಹೇಳ್ತಾ ಇರೋದು. ಅಂದರೆ ಹಿಂದಿನ ಸೂತ್ರದಲ್ಲಿ ಅಪೇಕ್ಷಿಸಿದರೆ ನಿನ್ನ ಬೆಳಕು ಸಿಗುತ್ತೆ, ಅತೀತ ಯಾವುದು ಅಂತ ಗುರುತಿಸಿದ್ವಿ. ಹಾಗೆ
ಯಾವಾಗ ನೀನು ಆ ಆಧ್ಯಾತ್ಮದ ಪ್ರಗತಿಯಲ್ಲಿ ನೀನು ಮುಂದೆ ಹೋಗ್ತಾ ಇರ್ತೀಯ, ಆಗ ನಿನಗೆ ಆ ಬೆಳಕುಗಳ ಜ್ವಾಲೆಗಳು ಪ್ರಕಾಶಮಾನವಾಗಿ ಕಾಣುತ್ತೆ. ಆದರೆ ಅದನ್ನು ನೀನು ಮುಟ್ಲಿಕ್ಕೆ ಸಾಧ್ಯತೆಯ ಇದೆಯೇ? ಖಂಡಿತ ಮುಟ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ? ಇನ್ನೂ ಪೂರ್ಣ ಮಟ್ಟದಲ್ಲಿ ನಮ್ಮ ಪ್ರಜ್ಞೆ ವಿಕಾಸವಾಗಬೇಕು. ಎಲ್ಲ ಶರೀರಗಳನ್ನು ಸಮರಸತೆಗೊಳಿಸಬೇಕು. ಎಲ್ಲ ಶರೀರಗಳನ್ನು ಅಂದರೆ ನಮ್ಮ ಈ ದೇಹಾತ್ಮ, ಜೀವಾತ್ಮ, ಈ ಎಲ್ಲ ಶರೀರಗಳನ್ನು ಸಮರಸಗೊಳಿಸಬೇಕು. ಸಮರಸಗೊಂಡಾಗ ಮಾತ್ರ ನಿಜವಾಗಲಿ ನಾನು ಅನ್ನೋದು ಇರೋದಿಲ್ಲ. ಆಗ ಶಿಷ್ಯನಾದವನು ಏನಾಗ್ತಾನೆ? ಗುರುವಿನ ಹತ್ತಿರ ಬರ್ತಾನೆ, ಅತೀತ ಆಗ್ತಾನೆ. ಶಾಶ್ವತವಾದಂತಹ ಒಂದು ದಿವ್ಯ ಜ್ಯೋತಿಯನ್ನು ಆತ ಕಾಣಬೇಕು ಅಂತ ಬಹಳ ಜನ್ಮಗಳಿಂದ ಹಂಬಲಿಸ್ತಾ ಇದ್ದಂತಹ ಆ ಒಂದು ಹಂತಕ್ಕೆ ಹೋಗ್ತಾನೆ. ಆಗ ಆತ ಏನನ್ನು ಕಂಡುಕೊಳ್ತಾನೆ? ಎಲ್ಲ ಕಡೆ ಕೂಡ ಈಶ್ವರನ ಚೈತನ್ಯ ಇದೆ ಅನ್ನೋದನ್ನು ಕಂಡುಕೊಳ್ತಾನೆ. ಎಷ್ಟು ವಿಕಸನದ ಪ್ರಕ್ರಿಯೆಗಳು ಇದೆ, ಎಷ್ಟು ಜನ್ಮಗಳಲ್ಲಿ ನಾವು ನಿರಂತರ ಸಾಧನೆಯನ್ನು ಮಾಡಬೇಕಾಗತ್ತೆ. ನಾವು ನಿಜವಾಗಲೂ ಕೂಡ ನಮ್ಮ ಈ ಸೀಮಿತವಾದಂಥ ದೇಹಾತ್ಮದ 3 ಶರೀರಗಳನ್ನೇ ಹತೋಟಿಗೆ ತೆಗೆದುಕೊಳ್ಳೋಕ್ಕೆ ಎಷ್ಟು ಸರ್ಕಸ್ಸನ್ನು ಮಾಡಬೇಕು. ಯಾವುದು ಇನ್ನದು ಪೂರ್ಣವಾದಂಥ ಅಚಲವಾದಂಥ ನಂಬಿಕೆ ನಮಗೆ ಸಾಕು. ಹಾಗಾಗಿ ಇದನ್ನು ಅಸಾಧ್ಯ ಅಂತ ಹೇಳ್ತಾರೆ. ಅಂಥ ಒಂದು ಜ್ವಾಲೆಯ ಹತ್ತಿರಕ್ಕೆ ಆಚೆಗೆ ಇರುವುದನ್ನು ನೀನು ಪಡೆಯೋದಕ್ಕೋಸ್ಕರ ನಿಜವಾಗ್ಲೂ ಏನು ಮಾಡಬೇಕು? ಸೂಕ್ಷ್ಮಗ್ರಾಹಿಯಾಗಬೇಕು. ಮೌನ ಅಷ್ಟೇ. ಅಲ್ಲಿ ಯಾವ ಶಬ್ದ ಮಾತು ಯಾವುದೂ ಇರಲ್ಲ. ಮನಸ್ಸು ಸೂಕ್ಷ್ಮತೆಯನ್ನು ಆ ಮತ್ತು ಉನ್ನತವಾದಂಥ ಸ್ಥಿತಿಗೆ ಹೊಡ್ಕೊಂಡು ಹೋಗ್ತಾ ಇರ್ತದೆ. ಅದನ್ನು ಆ ಮೌನ ಸ್ಥಿತಿಯನ್ನು ಹೊಂದಬೇಕು ಅಂದರೆ ಅದಕ್ಕೆ ಪೂರಕವಾಗಿ ಕ್ಷೇತ್ರಗಳನ್ನು 3 ಕೊಡ್ತಾರೆ. ಅದನ್ನೇ ಮಹತ್ವಾಕಾಂಕ್ಷೆಯನ್ನು ಕೊಲ್ಲು, ಜೀವನದ ಮೇಲಿನ ಆಸೆಯನ್ನು ಕೊಲ್ಲು, ಸುಖಾಪೇಕ್ಷೆಯನ್ನು ಕೊಲ್ಲು. ಇವೆಲ್ಲವೂ ಕೂಡ ದೇಹಾತ್ಮಕ್ಕೆ ಸಂಬಂಧಪಟ್ಟಂತಹದೇ. ಇಷ್ಟುವರೆಗೂ ಕೂಡ ಮೇಲಿನಿಂದ ನಮಗೆ ಬಂದಂಥ ಒಂದು ಸಂದರ್ಭದಲ್ಲಿ ಒಟ್ಟಾರೆ ನಾವು ದೇಹಾತ್ಮದ ಒಂದು ಸಂರಕ್ಷಣೆಯನ್ನು ನಾವು ಮಾಡ್ಕೊಳ್ತಿದ್ವಿ. ಅದರ ಆಚೆ ನಮ್ಮಲ್ಲಿ ಒಂದು ಬೆಳಕಿದೆ ಎನ್ನುವುದನ್ನು ನಾವು ಗುರುತಿಸ್ಕೊಂಡಾಗ ಮಾತ್ರ ಈ ಪ್ರತ್ಯೇಕತೆ ಅನ್ನುವಂಥ ಸ್ವಾರ್ಥದ ಪರಿಧಿ ಆ ಹೃದಯದ ಕಡೆಗೆ ಹೋಗುತ್ತೆ. ಅದೇ ಸೆಂಟರ್. ಆ ಒಂದು ಜ್ಯೋತಿಯ ಕಡೆಗೆ ನೀನು ಹೋದಾಗ ಅಲ್ಲಿ ಶಾಂತಿ ಭಂಗ ಆಗೋದಿಲ್ಲ, ನಿರಾಸೆ ಅನ್ನೋದು ಇಲ್ಲ. ಈ ಎಲ್ಲರಲ್ಲೂ ಕೂಡ ನಾವು ಆ ಬೆಳಕನ್ನು ನಾವು ಕಾಣ್ತೀವಿ. ಆ ಅರಿವನ್ನು ನಾವು ಹೊಂದಬೇಕು ಅಂತ ಹೇಳಿದ್ರೆ ಮೊದಲು ದೇಹಾತ್ಮದ ಪ್ರಜ್ಞಾಪೂರ್ವಕವಾದಂತಹ ಪ್ರಯತ್ನದ ಮುಖಾಂತರ ಮುಂದಿನ ಹಂತಗಳಲ್ಲಿ ಬುದ್ಧಿಮಟ್ಟದಿಂದ ಪ್ರಜ್ಞಾರಾಹಿತ್ಯವಾದಂಥ ಒಂದು ಪಯಣ ಸಹಜವಾಗಿ ಹೂವು ಹೇಗೆ ಅರಳುತ್ತೋ ಅದು ಹಾಗೆಯೇ ಅದು ನಿಜವಾದಂಥ ಆ ಯೋಗ ಮಾರ್ಗದಲ್ಲಿ ಹೆಜ್ಜೆ ಇಟ್ಟಂಥ ಸಾಧಕ ಮುಂದಿನ ಹಂತದಲ್ಲಿ ಬೆಳಕನ್ನು ಕಾಣಿಸ್ಕೊಳ್ತಾ ಹೋಗ್ತಾನೆ. ಅದು ನಿತ್ಯ ಸತ್ಯವಾದದ್ದು, ಸೌಂದರ್ಯವನ್ನು ಕೊಡುವುದು. ಇದನ್ನು ಯಾವಾಗ ನಾನು ಪಡ್ಕೊಳ್ತಾನೆ ಅಂತ ಹೇಳೇ ಎಲ್ಲರಲ್ಲೂ ಕೂಡ ತನ್ನನ್ನು ಗುರುತಿಸಿಕೊಂಡಾಗ, ಎಲ್ಲರ ಹೃದಯಗಳಲ್ಲೂ ಆ ಏಕೈಕ ಚೈತನ್ಯದ ಅಂಶವನ್ನು ಗುರುತಿಸ್ಕೊಂಡಾಗ ನಾ ಕ್ಷಣವನ್ನು ಅದನ್ನು ವರ್ಣಿಸಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಆರೋಹಣದ ಕಡೆಗೆ ನಮ್ಮ ಪ್ರಯಾಣ ಸಾಗಬೇಕಾಗುತ್ತೆ. ನಮ್ಮ ಪ್ರಯಾಣ ಎಲ್ಲಿದೆ? ನಾವು ನಮ್ಮ ಪ್ರಯಾಣವನ್ನು ಯಾವ ಕಡೆಗೆ ಪ್ರಾರಂಭ ಮಾಡಬೇಕು, ಹೇಗೆ ವಿಕಾಸವಾಗಬೇಕು? ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನದಿಂದ ಪ್ರಜ್ಞಾರಾಹಿತ್ಯವಾದಂತಹ ರೀತಿಯ ಸಹಜ ಪ್ರಕ್ರಿಯೆ ಕಡೆಗೆ ನಮ್ಮ ಪ್ರಯಾಣ ಸಾಗಬೇಕು ಅಂದರೆ ಇಲ್ಲಿ ತೆರೆದ ಮನಸ್ಸಿನಿಂದ ಸಿದ್ಧ ಆಗಬೇಕು. ತೆರೆದ ಮನಸ್ಸು ಅಂದರೆ ಯಾವ ರೀತಿಯ ಸ್ತಬ್ಧ, ಏನು ಬರುತ್ತೋ ಅದನ್ನು ಸ್ವೀಕರಿಸಬೇಕು ಅಷ್ಟೇ. ಯಾವ ಪೂರ್ವಾಭಿಪ್ರಾಯಗಳ ಕೂಡ ಇಲ್ಲ, ಪೂರ್ವಾಲೋಚನೆಗಳು ಕೂಡ ಇಲ್ಲ. ಆ ಪೂರ್ವಾಲೋಚಿತ ಭಾವನೆಗಳು ಕೂಡ ನಮ್ಮನ್ನು ಅಂಟ್ಕೊಳ್ಳೋದಿಲ್ಲ. ಹಾಗೆ ಸ್ವೀಕರಿಸ್ತೀವೋ ಆಗ ಸದಾ ಆ ಮೇಲ್ಮುಖವಾದಂತಹ ಚೈತನ್ಯದ ಬೆಳಕು ನಮ್ಮದಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಒಂದು ಅರಿವನ್ನು ಪಡಿಬೇಕು ಅಂದರೆ ನಾವು ಸೂಕ್ಷ್ಮದ ಈ ಶರೀರಗಳನ್ನು ಮೇಲ್ಮುಖವಾಗಿ ಅಂತರ್ಮುಖವಾಗಿ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳ್ತಾ, ಈ ಮಟ್ಟದಲ್ಲಿ ಮಾರ್ಗಜ್ಯೋತಿಯನ್ನು ಅರಗಿಸ್ಕೊಳ್ಳೋಕ್ಕೆ ನಮಗೂ ಕೂಡ ಮೇಡಮ್ ಜಿ ಕೊಟ್ಟಿದ್ದರು. ಇದಕ್ಕೆ ಕಸರತ್ತನ್ನು ಈ ಮಟ್ಟಕ್ಕೆ ಮಾಡಿ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ವಿ. ಈ ಅವಕಾಶವನ್ನು ನೀಡಿದಂಥ ಎಲ್ಲ ಪದಾಧಿಕಾರಿಗಳಿಗೂ, ಸತ್ಯಕಾಮ ಲಾಡ್ಜ್ನ ಎಲ್ಲ ನನ್ನ ಸಹೋದರರಿಗೂ ವಂದಿಸ್ತಾ, ಶ್ರೋತೃಗಳಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ.